ನಮಸ್ಕಾರ. ಮಹಾಕುಂಭಮೇಳದ ಈ ಪಾವನ ನಗರಕ್ಕೆ ನಿಮಗೆಲ್ಲ ಸ್ವಾಗತ, ಹಾರ್ದಿಕವಾದಂಥ ಅಭಿನಂದನೆಗಳು. ನಾನಿವತ್ತು ಇಲ್ಲಿ ಶ್ರದ್ಧೆ ಉಕ್ಕಿ ಹರಿಯೋದನ್ನ ನೋಡ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಭಕ್ತಿಯ ಸಾಗರವನ್ನ ನೋಡ್ತಾ ಇದ್ದೀನಿ. ಮತ್ತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಭವ್ಯ ಮತ್ತು ದಿವ್ಯ ಸ್ವರೂಪದ ರೂವಾರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಮಹಾಕುಂಭಮೇಳದ ಈ ಆಯೋಜನೆ ಎಷ್ಟು ಭವ್ಯವಾಗಿದೆಯೋ ಅಷ್ಟೇ ಊಹೆಗೂ ನಿಲುಕದ್ದಾಗಿದೆ. ನಂಬೋದಿಕ್ಕೆ ಸಾಧ್ಯವಾಗ್ತಿಲ್ಲ, ಆದರೆ ಅಷ್ಟೇ ಅದ್ಭುತವಾಗಿದೆ. ಮತ್ತೆ ಇವತ್ತಿನ ಈ ಅದ್ಭುತ ಆಯೋಜನೆಯ ರೂವಾರಿ, ಸಂಚಾಲಕರು, ಆಯೋಜಕರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಮ್ಮ ಜೊತೆಗಿದ್ದಾರೆ. ನಾನವರಿಗೆ ಹಾರ್ದಿಕವಾದ ಸ್ವಾಗತ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಅಲ್ಲಿ ದೂರ ನಿಂತಿದ್ದೀರೋ ಬನ್ನಿ, ಯೋಗಿಜಿ ಅಪ್ಪಣೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದು ಪ್ಲೀಸ್ ಜಾಯ್ನ್ ಆಗಿ. ಬನ್ನಿ, ಎಲ್ಲರೂ ಬನ್ನಿ. ನಾನು ಯೋಗಿ ಆದಿತ್ಯನಾಥ್ ಜಿ ಅವರಿಗೆ ಆಭಾರಿಯಾಗಿದ್ದೀನಿ. ಅವರು ನಿಮ್ಮೆಲ್ರಿಗೂ ಇಲ್ಲಿ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ರಜತ್ಜಿ, ನಾನು ಮೊಟ್ಟಮೊದಲನೇದಾಗಿ ನಿಮಗೆ, ಇಂಡಿಯಾ ಟಿವಿಯ ಪೂರ್ತಿ ಟೀಮ್ಗೆ ಮತ್ತು ನಿಮ್ಮ ಎಲ್ಲ ವೀಕ್ಷಕರಿಗೆ ಮಹಾಕುಂಭ ಪ್ರಯಾಗ್ರಾಜ್ನಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯೋಗಿಜಿ, ನಾವು ಗಂಗೆ ದಡದ ಮೇಲೆ ನಿಂತಿದ್ದೀವಿ. ಲಕ್ಷಾಂತರ ಜನರು ಮುಳುಗಿ ಏಳ್ತಾ ಇದ್ದಾರೆ. ನಾನಿವತ್ತು ಬೆಳಿಗ್ಗೆ ಇಲ್ಲಿಗೆ ಬಂದಲ್ಲ, ಅದಾದ್ಮೇಲೆ ದಿಲ್ಲಿಯಿಂದ, ಮುಂಬೈಯಿಂದ, ಮೂಲೆ ಮೂಲೆಯಿಂದ ಫೋನ್ ಬರ್ತಾ ಇದೆ. ಜನ ಕೇಳ್ತಾ ಇದ್ದಾರೆ ಏನಂದ್ರೆ, ಈ ಗಂಗೆಯ ನೀರು ಏನಿದೆಯೋ ಅದು ನಿಜವಾಗ್ಲೂ ಅಷ್ಟೊಂದು ಪವಿತ್ರವಾಗಿದ್ಯಾ, ಸ್ವಚ್ಛವಾಗಿದ್ಯಾ, ಮತ್ತೆ ನಾವು ಅದರಲ್ಲಿ ಮುಳುಗ್ಬೋದಾ ಅಂತ. ಇವತ್ತಿದು ನನ್ನ ಸೌಭಾಗ್ಯ. ಏನಂದ್ರೆ, ಯಾವಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ಮೇಲೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನ 500 ವರ್ಷಗಳ ನಂತರ ಮೂರ್ತಿ ಸ್ಥಾಪನೆಯ ಮೊದಲನೇ ವಾರ್ಷಿಕೋತ್ಸವ ಇದೆಯೋ, ಈ ಸಂದರ್ಭದಲ್ಲಿ ಮಹಾಕುಂಭದ ಆಯೋಜನೆಯಲ್ಲಿ ಮೊದಲನೇ ಬಾರಿ ಉತ್ತರ ಪ್ರದೇಶ ಸರ್ಕಾರದ ಪೂರ್ತಿ ಮಂತ್ರಿಮಂಡಲ ತಾಯಿ ಗಂಗೆ, ಯಮುನೆ ಮತ್ತು ಸರಸ್ವತಿಯ ಈ ಪಾವನ ಸಂಗಮದ ತ್ರಿವೇಣಿಗೆ ಬಂದು ಎಲ್ಲರೂ ಕೂಡ ಉತ್ತರ ಪ್ರದೇಶದ ಅಭಿವೃದ್ಧಿಗೋಸ್ಕರ ಪ್ರಯಾಗರಾಜ್ನ ಸಮಗ್ರ ಅಭಿವೃದ್ಧಿಯ ಒಂದು ಕಾರ್ಯಯೋಜನೆ ಮೇಲೆ ಚರ್ಚೆ ಮಾಡಿದೀವಿ. ಇಲ್ಲಿ ಈ ಸಂಗಮದ ತ್ರಿವೇಣಿಯಲ್ಲಿ ಮುಳುಗಿ ಪುಣ್ಯದ ಭಾಗವಾಗಿದ್ದಾರೆ. ಒಂದು ವೇಳೆ ಉತ್ತರ ಪ್ರದೇಶ ಸರ್ಕಾರದ ಪೂರ್ತಿ ಮಂತ್ರಿಮಂಡಲ ತ್ರಿವೇಣಿಲಿ ಬಂದು ಮುಳುಗಿ ಏಳ್ತಿದ್ದಾರೆ ಅಂದ್ರೆ ನಾನು ಖಚಿತವಾಗಿ ಹೇಳಬಲ್ಲೆ ಏನಂದ್ರೆ, ಇದರ ಅನುಭವ ಯಾರಿಗಾಗತ್ತೆ ಅಂದ್ರೆ, ಯಾರಿಗೆ ಇಲ್ಲಿ ಬಂದು ಮುಳುಗೋ ಅದೃಷ್ಟ ಇರುತ್ತೋ ಅವ್ರಿಗೆ ಮಾತ್ರ. ಒಂದ್ ವೇಳೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ನೋಡಿದ್ರೆ, ಆಗ ಸಂಗಮದಲ್ಲಿ ಏನು ನೀರಿನ ಕ್ವಾಲಿಟಿ ಇದೆಯೋ, ಅದರ ಏನು BOD ಲೆವೆಲ್ ಇದೆಯೋ ಅದು 5ಕ್ಕಿಂತ ಕೆಳಗಿದೆ. ನೋಡಿ, BOD ಲೆವೆಲ್ 15 ಅಂದ್ರೆ 15ರಿಂದ 25ರ ಮಧ್ಯೆ ಇದ್ರೆ ಅದು ಸ್ನಾನ ಮಾಡೋಕೆ ಯೋಗ್ಯವಾಗಿರುತ್ತೆ, ಆಚಮನ ಮಾಡೋಕ್ಕೂ ಯೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು. ಗೌರವಾನ್ವಿತ ಪ್ರಧಾನಮಂತ್ರಿಜಿಯವರ ಪ್ರೇರಣೆಯಿಂದ ನಮಾಮಿ ಗಂಗೆ ಯೋಜನೆಯ ನಂತರ ತಾಯಿ ಗಂಗೆಯ ನಿರಂತರತೆ ಮತ್ತು ನಿರ್ಮಲತೆಗೋಸ್ಕರ ಕಳೆದ 10 ವರ್ಷಗಳಲ್ಲಿ ಏನೇನಾಗಿದೆಯೋ, ಏನು ಪ್ರಯತ್ನಗಳಾಗಿವೆಯೋ ಅದರ ಅದ್ಭುತ ಫಲಿತಾಂಶ ಹೊರಬಂದಿದೆ. ರಾಜಕೀಯವಾಗಿ ಕಮೆಂಟ್ ಮಾಡೋದು ಬೇರೆ ವಿಷಯ. ರಾಜಕೀಯವಾಗಿ ಯಾರ ಮೇಲಾದ್ರೂ ಟೀಕೆ ಮಾಡೋದು ಅವರ ರಾಜಕೀಯ ಅನಿವಾರ್ಯತೆ ಆಗಿರಬಹುದು ಕೆಲವು ವ್ಯಕ್ತಿಗಳಿಗೆ. ಆದರೆ ನೋಡಿ, ಕೋಟ್ಯಂತರ ಜನರು ಕಳೆದ 1 ವಾರದಿಂದ
ಇಲ್ಲಿಗೆ ಬಂದು ಪಾವನ ಸಂಗಮದಲ್ಲಿ ಮುಳುಗಿ ಏಳ್ತಿದಾರೋ ಇಲ್ಲಿಗೆ ಅವರು ವಿಶ್ವಾಸದ ಜೊತೆ ಬಂದಿದ್ದಾರೆ. ಮತ್ತು ಅವರ ವಿಶ್ವಾಸ ಮೋದಿಜಿಯವರ ಮೇಲಿದೆ, ಸನಾತನ ಧರ್ಮದ ಮೇಲಿದೆ, ತಾಯಿ ಗಂಗೆ ಮೇಲಿದೆ, ತಾಯಿ ಯಮುನೆ ಮೇಲಿದೆ, ತಾಯಿ ಸರಸ್ವತಿ ಮೇಲಿದೆ. ಆ ವಿಶ್ವಾಸದ ಸಂಕೇತವೇ ಈ ಎಲ್ಲ ಕಾರ್ಯಕ್ರಮ ಆಗಿದೆ. ಮತ್ತು ಅದೇ ವಿಶ್ವಾಸನ ಉಳಿಸ್ಕೊಳ್ಳೋದು, ಅದನ್ನು ಗೌರವಿಸೋದು ಇದು ನಮ್ಮ ಜವಾಬ್ದಾರಿಯಾಗಿದೆ. ಮತ್ತು ಅದೇ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೋಸ್ಕರ ಡಬಲ್ ಎಂಜಿನ್ನ ಸರ್ಕಾರಗಳು ಪೂರ್ತಿ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿವೆ. ಮತ್ತು ಇಲ್ಲಿನ ನೀರು ಸ್ನಾನ ಮಾಡೋಕ್ಕೂ ಯೋಗ್ಯವಾಗಿದೆ ಮತ್ತು ಆಚಮನ ಮಾಡೋಕ್ಕೂ ಯೋಗ್ಯವಾಗಿದೆ. ನಾನು ಖುದ್ದಾಗಿ ಆಚಮನ ಕೂಡ ಮಾಡಿದ್ದೀನಿ ಮತ್ತು ಸ್ನಾನ ಕೂಡ ಮಾಡಿದ್ದೀನಿ. ನೀವ್ ಹೇಳಿದ್ರಿ ಪೂರ್ತಿ ಕ್ಯಾಬಿನೆಟ್ನವರು ಆಚಮನ ಕೂಡ ಮಾಡಿದ್ರು, ಸ್ನಾನ ಕೂಡ ಮಾಡಿದ್ರು ಅಂತ. ಮತ್ತೆ ಕೆಲವು ವ್ಯಕ್ತಿಗಳಿಗೆ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಇವತ್ತೇ ಅಖಿಲೇಶ್ ಯಾದವ್ ಕಮೆಂಟ್ ಮಾಡಿದ್ರು ಏನಂದ್ರೆ, ಈ ಕುಂಭಮೇಳ ರಾಜಕೀಯ ಕೆಲಸ ಮಾಡುವಂತ ಜಾಗ ಅಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂತ ಜಾಗ ಅಲ್ಲ, ಇದಂತೂ ಧರ್ಮದ ಜಾಗ ಅಂತ. ನೋಡಿ, ಧರ್ಮನ ಕೆಲವು ವ್ಯಕ್ತಿಗಳು ಸಂಕುಚಿತ ವ್ಯಾಪ್ತಿಯಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಅವರು ಧರ್ಮದ ವಿರಾಟತೆ ಮತ್ತು ವ್ಯಾಪಕತೆನ ಅರ್ಥ ಮಾಡ್ಕೊಂಡಿಲ್ಲ. ನೋಡಿ, ಧರ್ಮ ಒಂದು ವ್ಯಾಪಕವಾದ ಪರಿಕಲ್ಪನೆಯಾಗಿದೆ. ಭಾರತೀಯ ದೃಷ್ಟಿಕೋನ ಧರ್ಮದ ಬಗ್ಗೆ ಒಂದು ವಿರಾಟವಾದ ಯೋಚನೆಗೆ ಜನ್ಮ ಕೊಡುತ್ತೆ. ಇದು ಪಾಶ್ಚಿಮಾತ್ಯ ಯೋಚನೆ ಅಲ್ಲ. ನಾವದನ್ನ ಆರಾಧನಾ ವಿಧಾನ ಮಾತ್ರ ಅಂತ ಅಂದ್ಕೊಳ್ಳೋಕೆ. ಧರ್ಮ ನಮ್ಮಲ್ಲಿ ಸದಾಚಾರ, ನೈತಿಕ ಮೌಲ್ಯಗಳು ಮತ್ತು ಕರ್ತವ್ಯಗಳ ಜೊತೆಗೆ ಪ್ರವಹಿಸುತ್ತೆ. ಇದರ ಮೇಲೆ ವ್ಯಕ್ತಿ ಮತ್ತು ಸಮಾಜದ ಜೀವನ ನಿಂತಿದೆ. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಬಂದು ನಮ್ಮ ಇಡೀ ಮಂತ್ರಿಮಂಡಲ 25 ಕೋಟಿ ಜನತೆಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸ್ತಿದೆ. ಅಂದ್ರೆ ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದೆ. ಈ ಕುಂಭ ನಮ್ಮ ಜವಾಬ್ದಾರಿಯಾಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ಪ್ರೇರಣೆಯಿಂದ ನಂಬಿಕೆ ಮತ್ತು ಆಧುನಿಕತೆಯ ಏನು ಅದ್ಭುತ ಸಂಗಮ ಮಹಾಕುಂಭ ಆಗೋಕೆ ಹೊರಟಿದ್ಯೋ, ಈ ಅದ್ಭುತ ಸಂಗಮನ ಆ ರೀತಿ ವ್ಯವಸ್ಥೆ ಮಾಡೋದು, ಅದಕ್ಕೋಸ್ಕರ ನಾವು ನಮ್ಮ ಕರ್ತವ್ಯದಿಂದ ಬಂಧಿತರಾಗಿದ್ದೀವಿ. ಮತ್ತು ನಾವು ಏನೆಲ್ಲ ಕರ್ತವ್ಯಗಳನ್ನು ಪೂರೈಸ್ತಾ ಇದ್ದೀವೋ ಅದು ಸಂಗಮದ ದಡದಲ್ಲಿ ಬಂದು ಬೇರೆ ಯಾರೆಲ್ಲ ಜನರು ಅನುಭವ ಪಡ್ಕೋತಿದಾರೋ ಅರಿವು ಕೂಡ ಮೂಡಿಸ್ತಿದ್ದಾರೆ. ಮತ್ತು ಈ ವಿಷಯದ ಅರಿವು ಕೂಡ ಮೂಡಿಸ್ತೀವಿ. ಏನಂದ್ರೆ, ಹೌದು, ನಾವು ಏನ್ ಮಾಡಿದ್ದೀವೋ ನೋಡಿ, ನಾವು ಕೂಡ ಮುಳುಗಿ ಹೇಳ್ತಾ ಇದ್ದೀವಿ, ನೀವು ಕೂಡ ಬನ್ನಿ, ನಂಬಿಕೆಯಿಂದ ಮುಳುಗಿ ಎದ್ದು ಹೋಗಿ ಮತ್ತೆ ನಿಮ್ಮ ಕರ್ತವ್ಯ ಮಾರ್ಗದಲ್ಲಿ ಮುಂದೆ ಸಾಗಿ ಅಂತ. ಮತ್ತು ಅದೇ ಕರ್ತವ್ಯವನ್ನ ನಿಭಾಯಿಸೋದಕ್ಕೋಸ್ಕರ ನಮ್ಮ ಪೂರ್ತಿ ಮಂತ್ರಿಮಂಡಲ ಇವತ್ತು ಇಲ್ಲಿಗೆ ಬಂದಿದೆ. ನಾವು ಪ್ರಯಾಗ್ರಾಜ್ನ ಬಗ್ಗೆ, ನಮ್ಮ ಪ್ರದೇಶದ ಬಗ್ಗೆ, ಪ್ರದೇಶದ ಯುವಕರ ಬಗ್ಗೆ, ಪ್ರದೇಶದ ರೈತರ ಬಗ್ಗೆ, ಪ್ರದೇಶದ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ ಸಾಕಷ್ಟು ಪ್ರಸ್ತಾವನೆಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀವಿ. ಪ್ರಯಾಗ್ರಾಜ್ ಮತ್ತು ಉತ್ತರ ಪ್ರದೇಶದ ಸಮಗ್ರ ಅಭಿವೃದ್ಧಿಯ ವ್ಯಾಪಕ ಕಾರ್ಯಯೋಜನೆ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀವಿ. ಮತ್ತು ನನಗನ್ಸತ್ತೆ ಈ ಮಹಾಕುಂಭದಲ್ಲಿ ನೋಡೋದಕ್ಕೆ ತುಂಬಾನೇ ಸಿಗ್ತಾ ಇದೆ. ವಿಶೇಷವಾಗಿ ಮುಂದೆ ನಡೆಯುವಂಥ ಕುಂಭ ಏನಿರುತ್ತೋ ಅದಕ್ಕಾಗಿ ಬರುವಂಥ ಭಕ್ತರಿಗೋಸ್ಕರ ಸೌಲಭ್ಯದ ಅಡಿಪಾಯವನ್ನ ಇವತ್ತು ನಾವೆಲ್ಲರೂ ಹಾಕಿದ್ದೀವಿ ಅಂತ. ಯೋಗಿಜಿ, ನೀವ್ ಹೇಳಿದ್ರಿ 1 ವಾರದಲ್ಲಿ 9.25 ಕೋಟಿಗಿಂತ ಜಾಸ್ತಿ ಜನ ಬಂದು ಹೋಗಿದ್ದಾರೆ ಅಂತ. ಆ ಫಿಗರ್ ಮೇಲೂ ಕೂಡ ತೊಂದರೆ ಇದೆ. ಅಖಿಲೇಶ್ ಜಿ ಹೇಳ್ತಾ ಇದ್ರು ಟ್ರೈನ್ ಅಂತೂ ಖಾಲಿ ಬರ್ತಿದೆ ಅಥವಾ ಜನರು ಬರ್ತಾನೇ ಇಲ್ಲ ಅಂತ. ಪ್ರತ್ಯಕ್ಷಂ ಕಿಂ ಪ್ರಮಾಣಂ. ನೋಡಿ, ಯಾರ ಹತ್ತಿರ ಭಗವಂತ ಯಾರಿಗೆ ಇಂಥ ರಾಜಕೀಯ ದೃಷ್ಟಿ ಕೊಟ್ಟಿಲ್ವೋ ಅದಕ್ಕಾಗಿ ಭಗವಂತ ದೋಷಿಯಾಗೋದಕ್ಕಾಗಲ್ಲ. ಭಗವಂತ ಪ್ರಯಾಗ್ರಾಜ್ ಮತ್ತು ತಾಯಿ ಗಂಗೆ ದೋಷಿ ಎಲ್ಲಿಂದ ಆಗ್ತಾರೆ ಅಂತ ಹೇಳಿ. ಯಾರ ಪುಣ್ಯ ಚಿಗುರೊಡೆಯೋದಕ್ಕೆ ಆಗ್ತಾ ಇಲ್ವೋ ಅವರು ಅಂಧಕಾರದಲ್ಲೇ ಬದುಕೋಕೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪ್ರಯಾಗ್ರಾಜ್ನ ಜನಸಾಗರ ಕಾಣಿಸೋದಿಲ್ಲ. ಈ ನಂಬಿಕೆ, ಉಕ್ಕಿ ಹರಿತಿರೋ ನಂಬಿಕೆ ಅವರಿಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಇದಕ್ಕೋಸ್ಕರ ಭಗವಂತ ಪ್ರಯಾಗ್ರಾಜ್ ಅವರ ಕರ್ಮಗಳಿಗೆ ತಕ್ಕಂತೆ ಅವರ ದೃಷ್ಟಿನ ಕೂಡ ಅಡ್ಡಪಡಿಸಿದ್ದಾರೆ. ಆದರೆ ಈ ಜನಸಂಖ್ಯೆ ಯಾವುದೇ ಮನುಷ್ಯನ ಮೂಲಕ ಕೌಂಟ್ ಆಗ್ತಿಲ್ಲ. ಬದಲಾಗಿ ಇದಕ್ಕೋಸ್ಕರ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮತ್ತು ಅದರದ್ದು ಒಂದು ಪೂರ್ತಿ ಮೆಕ್ಯಾನಿಸಮ್ ಇದೆ. ಝೀರೋ ಇಂಟರ್ಫಿಯರೆನ್ಸ್.
ಒಂದೊಂದು ಹೆಡ್ ಕೌಂಟ್ ಮಾಡೋಂಥ ವ್ಯವಸ್ಥೆ ಮತ್ತು ನಂತರ ಅವರೆಲ್ಲರನ್ನೂ ಒಟ್ಟಿಗೆ ಎಐನ ಮಾಧ್ಯಮದಿಂದ ಸೇರಿಸಿ ಮತ್ತು ನಂತರ ಅವರನ್ನ ಪ್ರತಿ ಗಂಟೆಯ ಪ್ರಕಾರವಾಗಿ ಅದನ್ನ ಇಲ್ಲಿ ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ. ಮತ್ತು ನನ್ನ ಅಂದಾಜು ಏನಂದ್ರೆ ಪ್ರತಿದಿನ ಅಂದ್ರೆ ಪೌರ್ಷ ಪೌರ್ಣಿಮೆಗೆ ಮತ್ತು ಮಕರ ಸಂಕ್ರಾಂತಿಗೆ ಇಲ್ಲಿ 5.25 ಕೋಟಿ ಭಕ್ತರು ಸ್ನಾನ ಮಾಡಿದ್ರು. 15ಕ್ಕೆ ಸರಿಸುಮಾರು 20ರಿಂದ 25 ಲಕ್ಷದಷ್ಟಿತ್ತು. ಇಲ್ಲಿ ಸ್ನಾನಾರ್ಥಿಗಳ ಸಂಖ್ಯೆ ಮತ್ತು ಭಕ್ತರ ಸಂಖ್ಯೆ ಅಷ್ಟಿತ್ತು. ಬೇರೆ ದಿನಗಳು ಇದು 30 ಲಕ್ಷ, 35 ಲಕ್ಷ, 40 ಲಕ್ಷ, 50 ಲಕ್ಷ ಕ್ರಾಸ್ ಮಾಡ್ತಾ ಇದೆ. ಮತ್ತು ಈ ಉಕ್ಕಿ ಬರ್ತಿರೋ ಜನಸಾಗರ ಏನಿದೆಯೋ, ನಂಬಿಕೆ ಏನಿದೆಯೋ, ಅದೇ ನಂಬಿಕೆನ ಗಮನದಲ್ಲಿಟ್ಟುಕೊಂಡು ಮಾಡಲಾಗಿದೆ. ಮತ್ತು ನನಗನ್ಸತ್ತೆ ಯಾರೆಲ್ಲ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೋ ಅಂದ್ರೆ ಜನ ಬರ್ತಾ ಇಲ್ಲ ಅಂತ, ಕೊನೆಗೆ ಅವರು ಕೂಡ ಒಪ್ಕೊಳ್ಬೇಕಾಗಿದೆ. ಅವರು ಕೂಡ ತಮ್ಮ ಸಂಸ್ಥಾಪಕರ ಮೂರ್ತಿಯನ್ನ ಇಲ್ಲಿ ನಿಲ್ಲಿಸಬೇಕಾಗಿದೆ ತಮ್ಮ ಕ್ಯಾಂಪ್ನ ಮೇಲೆ. ಒಂದು ಪ್ರಶ್ನೆನ ಎತ್ತಿದ್ದಾರೆ, ಏನಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡೋ ಅವಶ್ಯಕತೆ ಏನಿತ್ತು? ಇಷ್ಟೊಂದು ಖರ್ಚು ಮಾಡುವಂತ ಅವಶ್ಯಕತೆ ಏನಿತ್ತು? 7,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಕುಂಭಮೇಳಕ್ಕೆ ಅಂತ. ರಜಜ್ಜಿ ಅವರೇ ನೋಡಿ, ಇದು ನಮ್ಮ ಡ್ಯೂಟಿ ಆಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತದ ಪ್ರತಿಯೊಂದು ರಾಜ್ಯದಿಂದ ಖುದ್ದಾಗಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯನ ಅವರು ಈ ವಿಷಯಕ್ಕೋಸ್ಕರ ತಯಾರು ಮಾಡಿದ್ರು. ಏನಂದ್ರೆ ಟೂರಿಸಂ ಎಕನಾಮಿಕ್ ಗ್ರೋತ್ನ ಒಂದು ಮಾಧ್ಯಮ ಆಗತ್ತೆ. ಹಾಗಾಗಿ ಇದಕ್ಕೋಸ್ಕರ ಬಂದ ತಕ್ಷಣನೇ ಅವರು ದೇಶದ ಒಳಗೆ ಭಾರತದ ಪರಂಪರೆಗೆ ಸೇರಿರೋ ಎಲ್ಲ ಅಂತಹ ಕೇಂದ್ರಗಳನ್ನ ಅಭಿವೃದ್ಧಿ ಮಾಡೋ ಕೆಲಸವನ್ನ ಮಾಡಿದ್ರು. ಅದು ರಾಮಾಯಣ ಸರ್ಕ್ಯೂಟ್ ಆಗಿರ್ಬೋದು, ಕೃಷ್ಣ ಸರ್ಕ್ಯೂಟ್ ಆಗಿರ್ಬೋದು, ಬೌದ್ಧ ಸರ್ಕ್ಯೂಟ್ ಆಗಿರ್ಬೋದು, ಜೈನ ಸರ್ಕ್ಯೂಟ್ ಆಗಿರ್ಬೋದು, ಆಧ್ಯಾತ್ಮಿಕ ಸರ್ಕ್ಯೂಟ್ ಆಗಿರ್ಬೋದು. ಇವೆಲ್ಲವನ್ನೂ ಕೂಡ ಅಭಿವೃದ್ಧಿ ಮಾಡಿ ಒಂದು ಹೊಸ ರೂಪ ಕೊಟ್ಟರು ಪರಂಪರೆಗೆ ಸೇರಿರೋ ಆ ಸ್ಥಳಗಳಿಗೆ. ಅವರು ಅದಕ್ಕೆ ತಕ್ಕಂತೆ ಭವ್ಯ ಸ್ವರೂಪವನ್ನ ಕೊಡೋದಕ್ಕೆ. ಹೇಗೆ ಕಾಶಿಲಿ ಕಾಶಿ ವಿಶ್ವನಾಥ ಧಾಮ, ಉತ್ತರಾಖಂಡದಲ್ಲಿ ಕೇದಾರನಾಥ ಧಾಮ, ಮಧ್ಯಪ್ರದೇಶದಲ್ಲಿ ಮಹಾಕಾಲನ ಮಹಾಲೋಕ ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಯವರದೇ ವಿಷನ್ ಆಗಿದೆ ಮತ್ತು ಅವರದೇ ಲೀಡರ್ಶಿಪ್ ಆಗಿದೆ. ನೋಡಿ, ನಾವು ಅಯೋಧ್ಯೆಯಲ್ಲಿ 500 ವರ್ಷಗಳ ಕಾಯುವಿಕೆಯನ್ನ ಮುಗಿಸಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಭವ್ಯ ಮಂದಿರದ ನಿರ್ಮಾಣ ಮತ್ತು ಅಲ್ಲಿ ಉಕ್ಕಿ ಬರ್ತಿರೋ ಜನಸಾಗರನ ನೋಡ್ತಾ ಇದ್ದೀವಿ. ನೋಡಿ, ಈ ಪಕ್ಷ ಏನಿದೆ ಅಂದ್ರೆ ನಾವು ಬರುವಂತ ಭಕ್ತರ ಸೌಲಭ್ಯನ ಗಮನದಲ್ಲಿಟ್ಟುಕೊಂಡು ಈ ಸೌಲಭ್ಯನ ಕ್ರಿಯೇಟ್ ಮಾಡಿರೋದು. ಆದರೆ ಜೊತೆಗೆ ಒಂದು ವೇಳೆ ನಾವು 7,500 ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಇಲ್ಲಿ ಖರ್ಚು ಮಾಡ್ತಿದೆ ಅಂದ್ರೆ ಕನೆಕ್ಟಿವಿಟಿಗೋಸ್ಕರ, ಅದು ರಸ್ತೆ ಕನೆಕ್ಟಿವಿಟಿ ಆಗಿರ್ಬೋದು, ರೈಲ್ವೇದಾಗಿರ್ಬೋದು, ಏರ್ಪೋರ್ಟ್ದಾಗಿರ್ಬೋದು, ಅಥವಾ ಪ್ರಯಾಗ್ರಾಜ್ನ ಸಿಟಿಯ ಡೆವಲಪ್ಮೆಂಟ್ನ ಒಂದು ವ್ಯವಸ್ಥಿತ ಪ್ಲಾನ್ ಅದನ್ನು ಜಾರಿಗೊಳಿಸೋದು, ಅಥವಾ ಮೇಳದ ವಿಸ್ತಾರವನ್ನ ಗಮನದಲ್ಲಿಟ್ಕೊಂಡು ಪ್ರಯಾಗ್ರಾಜ್ನ ಮೇಳ ಪ್ರಾಧಿಕಾರಕ್ಕೆ ಇಲ್ಲಿ ಜನರ ಸೌಲಭ್ಯಗಳನ್ನ ಅಭಿವೃದ್ಧಿ ಮಾಡಕ್ಕೆ. ನೋಡಿ, ಈಗ ಇಷ್ಟೊಂದು ದೊಡ್ಡ ಜಮಾವಣೆ ಆಗಿದೆ, ಇಷ್ಟು ದೊಡ್ಡ ಮಹಾಸಂಗಮ ಸಮಾಗಮ ಆಗಿದೆ, ಆದ್ರೆ ನಿಮ್ಗೆ ಎಲ್ಲೂ ಕೂಡ ಕೊಳೆ ಅನ್ನೋದು ಕಾಣಿಸಲ್ಲ. ಇದೊಂದು ಗುರುತು ಆಗಬೇಕು ಭಾರತೀಯರದ್ದು, ಭಾರತದ ಪರಂಪರೆಯದ್ದು. ಎಲ್ಲೂ ಅವ್ಯವಸ್ಥೆ ಇಲ್ಲ. ಸಾವಿರಾರು ಜನ ಇಲ್ಲಿ ನಿಂತಿದ್ದಾರೆ, ಯಾರಿಗೂ ಸಮಸ್ಯೆ ಇಲ್ಲ. ಬಾಕಿ ರೊಟೀನ್ನ ಕೆಲಸಗಳು ನಡೀತಾ ಇವೆ. ಪೆಂಟೂನ್ ಬ್ರಿಡ್ಜ್ 30 ಮಾಡಲಾಗಿದೆ, 15 ಬರೋದಕ್ಕೆ 15 ಹೋಗೋದಕ್ಕೆ. ಎಲ್ಲೂ ಕಂಜೆಷನ್ ಇಲ್ಲ. 10,000 ಎಕರೆ ವಿಸ್ತೀರ್ಣದಲ್ಲಿ ಕುಂಭದ ವಿಸ್ತಾರ ಮಾಡಲಾಗಿದೆ. 5,000 ಎಕರೆ ವಿಸ್ತೀರ್ಣದಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಪ್ರತ್ಯೇಕವಾಗಿ ಮಾಡಲಾಗಿದೆ. ಇಲ್ಲಿಯ 12ರಿಂದ 15 ಕಿಲೋಮೀಟರ್ನ ತಾತ್ಕಾಲಿಕ ಘಾಟ್ನಲ್ಲಿ ಒಟ್ಟಿಗೆ 10 ಲಕ್ಷ ಭಕ್ತರು ಸ್ನಾನವನ್ನ ಮಾಡಬಹುದು. ಈ ವಿಸ್ತಾರ ಇದಕ್ಕೋಸ್ಕರ ಮಾಡಲಾಗಿದೆ, ಯಾಕಂದ್ರೆ ಯಾವುದೇ ಭಕ್ತರು ದೇಶ ಮತ್ತು ಪ್ರಪಂಚದಿಂದ ಎಲ್ಲಿಂದಲೇ ಬರಲಿ, ಅವರಿಗೆ ತೊಂದರೆ ಆಗ್ಬಾರ್ದು ಅಂತ, ಅವರ ನಂಬಿಕೆಗೆ ಯಾವುದೇ ಘಾಸಿ ಆಗ್ಬಾರ್ದು ಅಂತ. ಇದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ನಮ್ಮ
ಸನಾತನ ಧರ್ಮದ ಕರ್ತವ್ಯಗಳನ್ನ ಪಾಲಿಸುತ್ತಾ, ಧರ್ಮದ ಆದೇಶಗಳನ್ನ ಪಾಲಿಸ್ತಾ ನಾವು ನಮ್ಮ ಕರ್ತವ್ಯಗಳನ್ನ ನಿಭಾಯಿಸ್ತಾ ಇದ್ದೀವಿ. ಇದು ಒಂದು. ಆದರೆ ಇದರ ಎರಡನೇ ಮುಖ ಏನು ಅಂದ್ರೆ, 7,500 ಕೋಟಿಯನ್ನ ಖರ್ಚು ಮಾಡಿ ಪ್ರಪಂಚದ ಎಷ್ಟೇ ದೊಡ್ಡ ಎಕನಾಮಿಸ್ಟ್ ಆಗಿರಬಹುದು, ಆದರೆ ಅವರಿದನ್ನ ಹೇಳೋಕ್ಕಾಗಲ್ಲ. ಎಲ್ಲಾದರೂ ಆತ 7,500 ಕೋಟಿಯನ್ನ ಖರ್ಚು ಮಾಡಿದ್ರೆ ಅದರ ಬದಲಿಗೆ ಅಲ್ಲಿನ ಎಕನಾಮಿಗೆ 2 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಲಾಭ ಹೇಗಾಗತ್ತೆ ಅಂತ. ಆದರೆ ನಾನು ನಿಮಗೆ ಹೇಳಬಲ್ಲೆ, ಯುಪಿಯ ಎಕನಾಮಿ ಮೇಲೆ ಇದರ ವ್ಯಾಪಕ ಪರಿಣಾಮ ಉಂಟಾಗತ್ತೆ. 2 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಎಕನಾಮಿಕ್ ಗ್ರೋತ್ ಆಗತ್ತೆ ಯುಪಿಯದ್ದು. ಅದು ಈ ಮಹಾ ಸಮಾಗಮದ ನೆಪದಲ್ಲಿ, ಈ ಮಹಾಕುಂಭದ ನೆಪದಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿಯಾಗಲಿದೆ. ಇವತ್ತು ಒಂದು ಹಳೆ ಇಂಟರ್ವ್ಯೂ ನಾನು ನೋಡ್ತಾ ಇದ್ದೆ. ಆ ಸಮಯದ ಮಂತ್ರಿ ಆಜಂ ಖಾನ್ ಸಾಬ್ ಅವ್ರು ಹೇಳ್ತಾ ಇದ್ರು, 2013ರಲ್ಲಿ ನಾನು ಇನ್ಚಾರ್ಜ್ ಆಗಿದ್ದೆ. ನಾನು ಯಾರಿಗೂ ಒಂದು ಗೀರು ಕೂಡ ಬೀಳಕ್ ಬಿಡ್ಲಿಲ್ಲ. ತುಂಬಾ ಕಡಿಮೆ ಖರ್ಚಲ್ಲಿ ದೊಡ್ಡ ಅದ್ಭುತವಾದಂತ ಕುಂಭಮೇಳನ ಟೋಪಿವಾಲಾ ಆರ್ಗನೈಸ್ ಮಾಡಿದ್ದ ಅಂತ. ಆಜಂ ಖಾನ್ ಅವರು ಆ ಸಮಯದಲ್ಲಿ ಎಂಥ ವ್ಯವಸ್ಥೆ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. 41 ಜನರ ದಾರುಣ ಸಾವು ಕೂಡ ಆಗಿತ್ತು ಆಗ. ಇಲ್ಲಿ ದುರಾದೃಷ್ಟಕರ ಸಾವುಗಳಾಗಿದ್ವು ಭಕ್ತರದ್ದು. ಮತ್ತು ಎಷ್ಟೊಂದು ಕಂಜೆಷನ್ ಇತ್ತು ಆಗ. ನೋಡಿ, 2013ರಲ್ಲಿ ಮಾರಿಷಸ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದಿದ್ರು ಇದೇ ರೀತಿಯ ಪ್ರಯಾಗ್ರಾಜ್ ಕುಂಭಕ್ಕೆ. ಮತ್ತು ಸಂಗಮದ ತುದೀಲಿ ಕೊಳೆಯನ್ನ ನೋಡಿ ಅವರು ದೂರದಿಂದಾನೇ ನಮಸ್ಕಾರ ಮಾಡಿ ಕೇಳಿದ್ರು, ಇದೇನಾ ಗಂಗೆ ಅಂತ. ಕಣ್ಣಲ್ಲಿ ನೀರಿತ್ತು. ಸಾವಿರಾರು ಕಿಲೋಮೀಟರ್ಸ್ ದೂರದಿಂದ ಅವರು ಭಾರತಕ್ಕೆ ಬಂದಿದ್ರು ಕುಂಭಸ್ನಾನ ಮಾಡೋದಕ್ಕಾಗಿ. ಆದರೆ ದುರ್ವ್ಯವಸ್ಥೆ, ಅವ್ಯವಸ್ಥೆ, ಕೊಳೆ ನೋಡಿ ಬೇಜಾರಾಗಿ ಅವರು ವಾಪಸ್ ಹೊರಟೆ ಹೋದ್ರು. ಇವತ್ ನೋಡಿ, ದೇಶ ಕೂಡ ಬರ್ತಿದೆ, ಪ್ರಪಂಚ ಕೂಡ ಬರ್ತಿದೆ, ಕೋಟಿ ಕೋಟಿ ಭಕ್ತರು ಬರ್ತಿದ್ದಾರೆ. ಎಲ್ಲೂ ಕೊಳೆ ಇಲ್ಲ, ಎಲ್ಲೂ ಅವ್ಯವಸ್ಥೆ ಇಲ್ಲ, ಎಲ್ಲೂ ದುರ್ವ್ಯವಸ್ಥೆ ಕೂಡ ಇಲ್ಲ. 13 ಮತ್ತು 14 ಜನವರಿಗೇನೆ 5.5 ಕೋಟಿ ಭಕ್ತರು ಬಂದಿದ್ರು. ಎಲ್ಲರೂ ಸುರಕ್ಷಿತವಾಗಿ ಇಲ್ಲಿಂದ ವಾಪಸ್ ಹೋದ್ರು. ಅದೇ 2013ಕ್ಕೆ ಮೌನಿ ಅಮಾವಾಸ್ಯೆಗೆ ಕೇವಲ 2.5 3 ಕೋಟಿ ಭಕ್ತರು ಕೂಡ ತುಂಬಾ ಕಷ್ಟಪಟ್ಟು ಬರೋದಕ್ಕೆ ಸಾಧ್ಯ ಆಗಿತ್ತು. ವ್ಯತ್ಯಾಸವನ್ನ ನೋಡಿ. ಈ ವಿಸ್ತಾರವನ್ನ ಇದಕ್ಕೋಸ್ಕರ ಮಾಡಲಾಗಿದೆ. ಒಂದು. ಎರಡನೇದು, ನಿಜವಾಗ್ಲೂ ಒಂದ್ವೇಳೆ ಇವರು ಮಾಡೆಲ್ ಕೊಟ್ಟಿದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ದು ಮತ್ತು ಇಷ್ಟೊಂದು ದೊಡ್ಡ ಆಯೋಜನೆನ ಯಶಸ್ವಿಯಾಗಿ ಸಂಪನ್ನ ಮಾಡೋದ್ರ ಬಗ್ಗೆ, ಆಗ ಅವ್ರಿಗೆ ಯುಎಸ್ನಲ್ಲಿ ತಮ್ಮ ಸಕ್ಸಸ್ ಸ್ಟೋರಿನ ಒಂದು ವಿಫಲವಾದ ಸ್ಟೋರಿ ಆಗಿತ್ತು, ಅದನ್ನ ಪ್ರದರ್ಶನ ಮಾಡೋದಕ್ಕೋಸ್ಕರ ಹೋದ್ರೋ, ಆಗ ಅವ್ರಿಗೆ ಅಲ್ಲಿ ಯಾವ ರೀತಿಯ ವರ್ತನೆಯನ್ನ ಎದುರಿಸ್ಬೇಕಾಯ್ತೋ, ಪ್ರದರ್ಶನ ಮಾಡದೆ ಅವರು ವಾಪಸ್ ಬರಬೇಕಾಯ್ತು. ಏರ್ಪೋರ್ಟಿಂದಾನೇ ಅವರು ಬರಿಗೈಲಿ ವಾಪಸ್ ಬರಬೇಕಾಯ್ತು. ಇದು ಅವರ ಆ ಸಮಯದ ಕಥೆ ಆಗಿತ್ತು. ಒಂದ್ವೇಳೆ ಇದನ್ನ ಸಕ್ಸಸ್ ಸ್ಟೋರಿ ಅಂತ ಅನ್ನೋದಾದ್ರೆ, ಆಗ ನಾನು ಸಮಾಜವಾದಿ ಪಾರ್ಟಿ ವ್ಯಕ್ತಿಗಳಿಗೆ ಹೇಳ್ತೀನಿ ಏನಂದ್ರೆ, ಈ ಸಕ್ಸಸ್ ಸ್ಟೋರಿನ ತಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಒಳ್ಳೇದು ಅಂತ. ಉತ್ತರ ಪ್ರದೇಶ ಇದನ್ನ ಒಪ್ಕೊಳ್ಳೋದಿಕ್ಕೆ ತಯಾರಿಲ್ಲ ಅಂತ. ಯೋಗಿಜಿ, ಇದು ಸರಿನಾ? ಏನಂದ್ರೆ ನಾನು ಕೂಡ ನೋಡಿದ್ದೀನಿ. ಏನು ಹೊರಗಿನ ಜನರು ಇಲ್ಲಿ ಬಂದು ನೋಡ್ತಿದ್ದಾರೋ, ನಿಜವಾಗ್ಲೂ ನಿರ್ವಹಣೆ ತುಂಬಾ ಚೆನ್ನಾಗಿದೆ. ಜನರು ಉತ್ಸಾಹದಲ್ಲಿದ್ದಾರೆ, ಉಲ್ಲಾಸದಲ್ಲಿದ್ದಾರೆ. ಮತ್ತೆ ಯಾರೆಲ್ಲ ಜನರು ವಾಪಸ್ ಹೋಗ್ತಾ ಇದ್ದಾರೋ ಅವರು ಖುಷಿಯಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಿದ್ದಾರೆ. ಆದ್ರೆ ಒಂದು ವರ್ಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಇಲ್ಲಿಗೆ ಮುಸಲ್ಮಾನರು ಬರ್ದಿರೋ ಹಾಗೆ ಅವ್ರನ್ನ ತಡಿತಾ ಇದ್ದಾರೆ ಅಂತ. ನೋಡಿ, ನಾವು ಯಾವುದೇ ಜಾತಿ, ಮತ ಮತ್ತು ಪಂಥದ ವಿರೋಧಿಗಳಲ್ಲ. ಆದ್ರೆ ಹೌದು, ಇದು ನಂಬಿಕೆ ಮತ್ತು ಆಧುನಿಕತೆಯ ಒಂದು ಅದ್ಭುತ ಸಂಗಮ. ಅವರು ಪೂಜ್ಯ ಸಂತರಾಗಿರ್ಬೋದು ಅಥವಾ ಭಕ್ತರಾಗಿರ್ಬೋದು, ಅವರೆಲ್ಲರೂ ನಂಬಿಕೆ ಜೊತೆಗೆ ಬರ್ತಾ ಇದ್ದಾರೆ. ಯಾವುದೇ ಭಾರತೀಯ ಈ ನಂಬಿಕೆ ಮೇಲೆ ಗೌರವ ಇಟ್ಕೊಂಡಿದ್ದಾರೋ ಮತ್ತು ಕೊಡ್ತಾರೋ ಅವರು ಇಲ್ಲಿಗೆ ಬರಬಹುದು. ಆದರೆ ಒಂದ್ವೇಳೆ ಯಾರಾದ್ರೂ ಈ ನಂಬಿಕೆ ಜೊತೆ ಆಟ ಆಡೋಂಥ ಉದ್ದೇಶದಿಂದ ಬಂದ್ರೆ, ಆಗ ನನಗನ್ಸುತ್ತೆ ಏಟಿಗೆ ಸರಿಯಾದ ಎದುರೇಟಿನ ಉತ್ತರ ಅವ್ರಿಗೆ ಇಲ್ಲಿ ಖಂಡಿತ ಸಿಗುತ್ತೆ ಅಂತ. ಯಾರು ಮುಸ್ಲಿಂ ಲೀಡರ್ ಇದ್ದಾರೋ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇಷ್ಟೊಂದು ಉದಾರ ಹೃದಯದವರಾಗಿದ್ದೀವಿ. ಪ್ರಯಾಗ್ರಾಜ್ನಲ್ಲಿ ಏನು ವಕ್ಫ್ನ ಜಾಗ ಇತ್ತೋ ಅದನ್ನ ಕುಂಭಮೇಳ ಮಾಡೋದಕ್ಕೆ ನಾವು ಬಿಟ್ಕೊಟ್ಟಿದ್ದೀವಿ, ಉಚಿತವಾಗಿ ಕೊಟ್ಟಿದ್ದೀವಿ ಅಂತ. ಆದ್ರೂ ಕೂಡ ನಮ್ಮವ್ರಿಗೆ ತಳ್ಳೋ ಗಾಡಿಗಳನ್ನ ಹಾಕೋದಿಕ್ಕೂ ಬಿಡ್ತಿಲ್ಲ ಅಂತಾರೆ. ನೋಡಿ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಸ್ಟ್ರೀಟ್ ವೆಂಡರ್ಸ್ ಬಂದಿದ್ದಾರೆ, ಅಂಗಡಿಗಳವ್ರು ಬಂದಿದ್ದಾರೆ. ಯಾರಾದ್ರೂ ಯಾರ್ದಾದ್ರೂ ಜಾತಿ ಕೇಳ್ತಿದ್ದಾರಾ? ಯಾರೂ ಕೇಳ್ತಾ ಇಲ್ಲ. ಮತ್ತು ಉದಾರ ಹೃದಯ ತೋರಿಸ್ಬೇಕಿದ್ರೆ
ಸ್ವಲ್ಪ ಕಾಶಿಲೂ ತೋರಿಸಿ, ಮಥುರಾದಲ್ಲೂ ತೋರಿಸಿ, ಸಂಭಾಲ್ನಲ್ಲೂ ತೋರಿಸಿ ಅಲ್ವಾ? ಪ್ರಯಾಗ್ರಾಜ್ನಲ್ಲಿ ಉದಾರ ಹೃದಯ ತೋರಿಸೋ ಅವಶ್ಯಕತೆ ಇಲ್ಲ. ಪ್ರಯಾಗ್ರಾಜ್ನ ಹೃದಯ ತುಂಬಾ ದೊಡ್ಡದಾಗಿದೆ. ಪ್ರಯಾಗ್ರಾಜ್ಗೆ ಏನ್ ತಗೋಬೇಕಿತ್ತೋ ತಗೊಂಡಾಗಿದೆ ಮತ್ತು ಪ್ರಯಾಗ್ರಾಜ್ ಮುಂದೆನೂ ತಗೊಳುತ್ತೆ. ಉದಾರ ಹೃದಯ ಅಲ್ಲಿ ತೋರಿಸೋ ಅವಶ್ಯಕತೆ ಇದೆ, ದೊಡ್ಡ ಹೃದಯ ತೋರಿಸೋ ಅವಶ್ಯಕತೆ ಇದೆ. ಒಂದು ಭಾರತ ಶ್ರೇಷ್ಠ ಭಾರತಕ್ಕೋಸ್ಕರ ಜ್ಞಾನವಾಪಿ ಸನಾತನ ಧರ್ಮಾವಲಂಬಿಗಳಿಗೆ ವಾಪಸ್ ಸಿಗಬೇಕಿದೆ. ಶ್ರೀಕೃಷ್ಣ ಜನ್ಮಭೂಮಿಯ ಪಾವನ ಸ್ಥಳ. ಸಾವಿರಾರು ವರ್ಷಗಳಿಂದ ಸನಾತನ ಧರ್ಮಾವಲಂಬಿ ಯಾವ ನಂಬಿಕೆ ಜೊತೆಗೆ ಇದ್ದಾರೋ, ಶ್ರೀಹರಿ ವಿಷ್ಣುವಿನ ಮುಂದಿನ ಅವತಾರ ಏನಿದೆಯೋ ಅದು ಇದೇ ಸಂಭಾಲ್ನಲ್ಲೇ ಆಗೋದಿದೆ. ಹಾಗಾಗಿ ಅಲ್ಲಿ ಆ ಉದಾರ ಹೃದಯ ತೋರಿಸೋ ಅವಶ್ಯಕತೆ ಇದೆ. ಆ ಉದಾರ ಹೃದಯ ಪ್ರಯಾಗ್ರಾಜ್ಗೆ ಅವಶ್ಯಕತೆನೇ ಇಲ್ಲ. ಪ್ರಯಾಗ್ರಾಜ್ಗಂತೂ ತನ್ನ ಹಕ್ಕನ್ನ ತಾನೇ ತಗೊಳ್ಳೋ ಅಧಿಕಾರ ಇದೆ ಮತ್ತು ತಗೊಂಡಾಗಿದೆ. ಮತ್ತು ಮಹಾಕುಂಭದ ಆಯೋಜನೆ ನಮ್ಮಲ್ಲಿ ಯಶಸ್ವಿಯಾಗಿ ಇಲ್ಲಿ ಆಯೋಜನೆ ಆಗ್ತಾ ಇದೆ. ಮತ್ತು ಭಗವಂತ ಪ್ರಯಾಗ್ರಾಜ್ ಇಷ್ಟಪಟ್ರೆ, ಭಗವಂತ ಬೇಣಿಮಾಧವ್ ಇಷ್ಟಪಟ್ರೆ, ತಾಯಿ ಗಂಗೆಯ ಕೃಪೆಯಿಂದ ಇದು ಯಶಸ್ವಿಯಾಗಿ ಸಂಪನ್ನವಾಗುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದ್ರೆ ಒಂದ್ ವಿಷಯ ಹೇಳೋಕೆ ಇಷ್ಟಪಡ್ತೀನಿ, ಏನಂದ್ರೆ ಮುಸ್ಲಿಂ ಲೀಡರ್ಸ್ ಇದಾರಲ್ಲ, ಅವರು ಪ್ರಸ್ತುತ ಮತ್ತು ಮುಂದಿನ ಪೀಳಿಗೆಯ ನಂಬಿಕೆಯನ್ನ ಗಮನದಲ್ಲಿಟ್ಕೊಂಡು ಇದನ್ನ ಖಂಡಿತವಾಗಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಏನಂದ್ರೆ ಕೇವಲ ಹಠದಿಂದ ಸಮಸ್ಯೆ ಪರಿಹಾರ ಆಗಲ್ಲ. ನಿಜವಾಗ್ಲೂ ಎಲ್ಲಿ ಉದಾರ ಹೃದಯ ತೋರಿಸ್ಬೇಕೋ ಅಲ್ಲಿ ಉದಾರ ಹೃದಯ ತೋರಿಸಿ ಒಂದು ಬಾರಿ ದೊಡ್ಡ ಹೃದಯ ಮಾಡ್ಕೊಳ್ಳಿ. ನಿಜವಾಗ್ಲೂ ದೊಡ್ಡ ಹೃದಯ ಮಾಡ್ಕೊಳ್ಳಿ. ಹಿಂದೂ ಸಮಾಜ ಅವರನ್ನ ತಲೆಯ ಮೇಲೆ ಕೂರಿಸ್ಕೊಳ್ಳುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಯಾವಾಗ್ಲೂ ಅವ್ರ ಮುಂದೆ ಸಂಕಷ್ಟಗಳು ಬರುತ್ತೆ. ಮತ್ತೆ ನೋಡಿ, ನಾವೆಲ್ಲರೂ ಈ ವಿಚಾರನ ಒಪ್ಕೊಂಡು ನಡೆಯುವಂಥ ವ್ಯಕ್ತಿಗಳು. ಯತೋ ಧರ್ಮಸ್ತತೋ ಜಯಃ. ಎಲ್ಲಿ ಧರ್ಮ ಇದೆಯೋ, ಅಂದ್ರೆ ಎಲ್ಲಿ ಸನಾತನ ಧರ್ಮ ಇದೆಯೋ ಅಲ್ಲಿ ಯಾವಾಗಲೂ ಜಯ ಇರುತ್ತೆ, ಕೊನೆಗೆ ಖಚಿತವಾಗಿ ಸಿಗುತ್ತೆ ಅಂತ. ಮತ್ತು ನಾವು ಅದನ್ನ ತಗೊಳ್ತೀವಿ. ನನ್ಗನ್ಸುತ್ತೆ ಅದನ್ನ ನಾವು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಂದ ತಗೊಳ್ತೀವಿ ಅಂತ. ಭಾರತದ ಸಾಂವಿಧಾನಿಕ ವ್ಯವಸ್ಥೆಯ ಅಡಿಯಲ್ಲಿ ತಗೊಳ್ತೀವಿ. ಆದ್ರೆ ನನಗನ್ಸುತ್ತೆ ಏನಂದ್ರೆ ಅಲ್ಲಿ ಉದಾರ ಹೃದಯ ತೋರಿಸೋ ಅವಶ್ಯಕತೆ ಇದೆ, ಇಲ್ಲಿ ಅಲ್ಲ. ಇಲ್ಲಂತೂ ಮಹಾಕುಂಭದ ಆಯೋಜನೆ ಇದೇ ಭವ್ಯತೆ ಜೊತೆಗೆ ಆಗತ್ತೆ. ಮತ್ತೆ ಮುಂದೆ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಡಬಲ್ ಎಂಜಿನ್ ಸರ್ಕಾರ, ಪೂಜ್ಯ ಸಂತರ ಸಹಕಾರದಿಂದ, ಗೌರವಾನ್ವಿತ ಪ್ರಧಾನಮಂತ್ರಿಗಳ ಪ್ರೇರಣೆಯಿಂದ ಬರುವಂತ ಸಮಯದಲ್ಲೂ ಕೂಡ ಈ ಕುಂಭ ಮತ್ತು ಮಹಾಕುಂಭದ ಆಯೋಜನೆ ಇದೇ ಭವ್ಯತೆ ಜೊತೆಗೆ ಇಲ್ಲಿ ನಡೆಯುತ್ತೆ. ಸಂಭಾಲ್ನ ಬಗ್ಗೆ ದೂರ್ ಏನಿದೆ ಅಂದ್ರೆ ಅಲ್ಲಿ ಕೇಸ್ ಕೂಡ ಫೈಲ್ ಆಯ್ತು, ಮತ್ತೆ ಜಡ್ಜ್ಮೆಂಟ್ ಕೂಡ ಬಂತು, ಸರ್ವೆ ಕೂಡ ಆಯ್ತು. ಎಲ್ಲಾನು ಇಷ್ಟೊಂದು ಬೇಗ ಮಾಡ್ಬಿಟ್ರಿ ಅಂತ. ನೋಡಿ, ನಮ್ಮಲ್ಲಿ ಶುಭ ಕಾರ್ಯಕ್ಕೆಲ್ಲ ತುಂಬಾ ಲೇಟ್ ಆಗಲ್ಲ. ಒಂದು ಬಾರಿ ಶುಭ ಮುಹೂರ್ತ ನೋಡಾದ್ಮೇಲೆ ಪದೇ ಪದೇ ಮುಹೂರ್ತ ನೋಡುವಂತ ಅವಶ್ಯಕತೆನೇ ಬೀಳಲ್ಲ. ಮತ್ತೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ಮತ್ತೆ ನನ್ನ ಪ್ರಕಾರ ಸಂಭಾಲ್ನಲ್ಲಿ ಅದೆಲ್ಲ ದೃಶ್ಯ ದೇಶನೂ ನೋಡ್ತಾ ಇದೆ, ಇಡೀ ಪ್ರಪಂಚನೂ ನೋಡ್ತಾ ಇದೆ. ಪೌರಾಣಿಕ ಕೊಳಗಳು ಸಿಗ್ತಾ ಇವೆ, ಬಾವಿಗಳು ಸಿಗ್ತಾ ಇವೆ, ಪ್ರಾಚೀನ ಕೋಟೆಗಳು ಅಲ್ಲಿ ಸಿಗ್ತಾ ಇವೆ. ಈ ರೀತಿ ಸಾಕಷ್ಟು ವಿಷಯಗಳು ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತು ಅಲ್ಲಿ ಪೌರಾಣಿಕದ ಜೊತೆಗೆ ಶಾಸ್ತ್ರೀಯ ಪ್ರಮಾಣ ನಮ್ಮ ಪುರಾಣಗಳಂತೂ ಹೇಳೇ ಇವೆ. ಆದರೆ ಪುರಾಣದ ಜೊತೆಗೆ ಐನ್-ಇ-ಅಕ್ಬರಿ ಕೂಡ ಈ ಮಾತನ್ನ ಉಲ್ಲೇಖ ಮಾಡಿದೆ. ಶ್ರೀ ಹರಿ ವಿಷ್ಣುವಿನ ಮಂದಿರ ಏನಿತ್ತೋ, ಮೀರ್ ಬಾಕಿ 1526ರಲ್ಲಿ ಅದನ್ನ ಒಡೆದು ಹಾಕಿ ಅಲ್ಲಿ ಒಂದು ಮಸೀದಿ ತರದ ಕಟ್ಟಡನ ಕಟ್ಟಿದ್ದ ಅಂತ. ಅದನ್ನ ಇವತ್ತು ಜನರು ಜಾಮಾ ಮಸೀದಿ ಅಂತಾರೆ. ನೋಡಿ, ಹಾಗೆ ಅಬುಲ್ ಫಜಲ್ ಇವತ್ತಿಂದ ನೂರಾರು ವರ್ಷಗಳ ಹಿಂದೆನೇ ಬರೀತಾನೆ. ಇದನ್ನ ಯಾವ ಹಿಂದೂನೂ ಬರೆದಿಲ್ಲ. ಮತ್ತು ಆ ಸಮಯದ ಯಾವ ದೃಷ್ಟಾಂತಗಳನ್ನ ಅವನು ಉಲ್ಲೇಖ ಮಾಡಿದಾನೋ ಅದನ್ನ ಇವರು ಹೇಗೆ ತಿರಸ್ಕರಿಸೋಕಾಗತ್ತೆ? ಹೇಗೆ ತಿರಸ್ಕರಿಸ್ತಿದ್ದಾರೆ? ಬಹುಶಃ ಪುರಾಣಗಳ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲದೆ ಇರ್ಬೋದು. ಆದರೆ ಕನಿಷ್ಠ ಐನ್-ಇ-ಅಕ್ಬರಿನಾದ್ರೂ ಅವ್ರು ನೋಡ್ಲಿ, ಅದರ ಮೇಲೆ ವಿಶ್ವಾಸ ಇಡ್ಲಿ. ಒಂದ್ ವೇಳೆ ಈ ಉದಾಹರಣೆನ ಯಾವುದಾದ್ರೂ ಹಿಂದೂ ಗ್ರಂಥದಿಂದ ನಾನು ಕೊಟ್ಟಿದ್ರೆ ಆಗ ಅವ್ರಿಗೆ ತೊಂದರೆ ಆಗ್ಬೋದು. ಆದರೆ ಈ ಉದಾಹರಣೆನ ಅವರ ಗ್ರಂಥದಿಂದನೇ ಕೊಡ್ತಿರೋದು. ಅಲ್ಲಿನ ಪ್ರಮಾಣಗಳು ಈ ವಿಷಯಗಳನ್ನು ಹೇಳತ್ವೆ.
ಮತ್ತು ಏನೇನು ಅಲ್ಲಿ ಆಗ್ತಾ ಇದೆಯೋ ಕನಿಷ್ಠ ಪಕ್ಷ ಇವತ್ತು ಅದರ ಮೇಲೆ ಕಡಿವಾಣ ಬಿದ್ದಿದೆ. ಮುಂದೆ ಬರೋ ಸಮಯದಲ್ಲಿ ತುಂಬಾನೇ ವಿಷಯಗಳು ಹೊರಗೆ ಬರುತ್ತೆ ಅಲ್ಲಿಂದ. ಒವೈಸಿ ಸಾಬ್ ಅವರ ಮಾತುಗಳನ್ನ ನಾನು ಕೇಳಿದ್ದೆ ಸಂಬಾಲ್ ಬಗ್ಗೆ. ಆಗ 2 ವಿಷಯಗಳನ್ನ ಅವ್ರು ಹೇಳಿದ್ರು. ಒಂದಂತೂ ಹೇಳಿದ್ರು, ಅಲ್ಲಿ ಏನ್ ಮಂದಿರಗಳಿವೆಯೋ ಮುಸಲ್ಮಾನರು ಅವನ್ನ ಕಾಪಾಡ್ಕೊಂಡಿಟ್ಟಿದ್ದಾರೆ, ಅದರ ಸರ್ವೆ ಮಾಡಿಸೋ ಅವಶ್ಯಕತೆ ಏನಿದೆ, ಅಲ್ಲಿ ಮೂರ್ತಿಗಳು ಸುರಕ್ಷಿತವಾಗಿವೆ. ಮತ್ತೆ 2ನೇ ವಿಷಯ ಅವ್ರು ಹೇಳಿದ್ದು ಏನಂದ್ರೆ, ಎಲ್ಲಿ ಹಾಸ್ಪಿಟಲ್ ಮಾಡೋ ಅವಶ್ಯಕತೆ ಇದೆಯೋ, ಎಲ್ಲಿ ಸ್ಕೂಲ್ ಮಾಡೋ ಅವಶ್ಯಕತೆ ಇದೆಯೋ, ಅಲ್ಲಿ ಯೋಗಿಜಿ ಪೊಲೀಸ್ ಸ್ಟೇಷನ್ ಮಾಡ್ತಿದ್ದಾರೆ ಅಂತ. ನಾವು ಹಾಸ್ಪಿಟಲ್ ಕೂಡ ಮಾಡಕ್ ಹೊರಟಿದ್ದೀವಿ, ಮೆಡಿಕಲ್ ಕಾಲೇಜ್ ಕೂಡ ಸಂಭಾಲ್ನಲ್ಲಿ ಮಾಡಕ್ ಹೊರಟಿದ್ದೀವಿ. ಅಲ್ಲೊಂದು ಮೆಡಿಕಲ್ ಕಾಲೇಜ್ ಕೂಡ ಮಾಡ್ತಾ ಇದೀವಿ ನಾವೀಗ. ಸಂಭಾಲ್ನ ಹೋರಾಟ ಈಗ ದೇಶಿ ಮತ್ತು ವಿದೇಶಿ ಹೋರಾಟ ಆಗಿದೆ. ಅಲ್ಲಿ ಯಾವುದೋ ಕಾಲಘಟ್ಟದಲ್ಲಿ ಯಾರೋ ಹಿಂದೂ ಯಾರು ಒತ್ತಡಕ್ಕೆ ಮಣಿದು ಇಸ್ಲಾಂ ಒಪ್ಕೊಂಡಿದ್ದಾನೋ, ಇವತ್ತು ಅವನು ಕೂಡ ಹೇಳ್ತಾ ಇದ್ದಾನೆ ಏನಂದ್ರೆ, ಈ ವಿದೇಶಿಯರಿಗೆ ಯಾರು ನಮ್ಮ ಪೂರ್ವಜರ ಸ್ಥಳ ಒಡೆದು ಹಾಕಿದ್ರೋ ಅವರಿಂದ ಈ ಜಾಗನ ವಾಪಸ್ ತಗೋಬೇಕು ಅಂತ. ಮತ್ತು ಇದು ಅಲ್ಲಿನ ಆ ಮುಸಲ್ಮಾನ ಹೇಳ್ತಾನೆ, ಯಾರು ಇವತ್ತು ತನ್ನ ಗೋತ್ರವನ್ನ ಅಲ್ಲಿ ನೋಡ್ತಿದ್ದಾನೋ, ಗುರುತಿಸ್ತಿದ್ದಾನೋ ಅವನು ಕ್ರಮಬದ್ಧವಾಗಿ ಅವರು ತಮ್ಮ ವಂಶಾವಳಿನ ಮಾಡಿಟ್ಕೊಂಡಿದ್ದಾರೆ. ಅದರ ಮುಖಾಂತರ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲೂ ಯಾವುದೇ ಸಮಸ್ಯೆ ಇಲ್ಲ. ಹೌದು, ಕೆಲವು ವ್ಯಕ್ತಿಗಳಿಗೆ ಯಾರು ಮುಸಲ್ಮಾನರನ್ನ ತಮ್ಮ ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೋ ಆ ವ್ಯಕ್ತಿಗಳಿಗೆ ಖಂಡಿತ ತೊಂದರೆಯಾಗ್ತಾ ಇದೆ. ಆದರೆ ಉಳಿದಂಥ ಬೇರೆ ಯಾರಿಗೂ ತೊಂದರೆಯಾಗೋಕೆ ಆಸ್ಪದ ಇಲ್ಲ ಈ ಎಲ್ಲ ವಿಷಯಗಳಲ್ಲಿ. ಮತ್ತು ನಾನು ಅಂದ್ಕೋತೀನಿ ಏನಂದ್ರೆ, ಇವತ್ತು ನಮ್ಮ ಡಬಲ್ ಎಂಜಿನ್ನ ಸರ್ಕಾರ 25 ಕೋಟಿ ಜನತೆಯ ಹಿತಕ್ಕೋಸ್ಕರ ಒಳ್ಳೆ ವಿಶ್ವವಿದ್ಯಾಲಯಗಳಾಗಲಿ, ಒಳ್ಳೆ ಮೆಡಿಕಲ್ ಕಾಲೇಜ್ ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಗಲಿ, ಇನ್ವೆಸ್ಟ್ಮೆಂಟ್ಗೋಸ್ಕರ ಅತ್ಯುತ್ತಮ ವಾತಾವರಣ ಆಗಲಿ ಅಂತ ಇವೆಲ್ಲವನ್ನು ಮಾಡೋದಕ್ಕೋಸ್ಕರ ಪೂರ್ತಿ ಬದ್ಧತೆ ಜೊತೆಗೆ ಕೆಲಸ ಮಾಡ್ತಾ ಇದೆ. ಒವೈಸಿ ಅವ್ರಿಗೆ ಇದರ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಈ ಡಬಲ್ ಎಂಜಿನ್ನ ಸರ್ಕಾರ ಇದೆ, ಯೋಚನೆ ಮಾಡೋದಿಕ್ಕೆ ಮತ್ತೆ ಅದನ್ನ ಜಾರಿ ಮಾಡೋದಿಕ್ಕೆ. ಅವರ ಚಿಂತೆ ಜಾಸ್ತಿ ಇರೋದು ಯುಪಿ ಪೊಲೀಸ್ನವರ ಬಗ್ಗೆ. ಅವ್ರು ಹೇಳ್ತಾರೆ, ಯುಪಿ ಪೊಲೀಸ್ನವರ ಗುರಿ ತುಂಬಾ ನಿಖರವಾಗಿರುತ್ತೆ. ಗುಂಡು ಯಾವಾಗ್ಲೂ ಸರಿಯಾದ ಗುರಿಗೇನೆ ಹೊಡೆಯುತ್ತೆ. ಇವ್ರನ್ನ ಒಲಿಂಪಿಕ್ಸ್ ಕಳಿಸ್ಬೇಕು, ಮೆಡಲ್ ತಗೊಂಡ್ ಬರ್ತಾರೆ. ನಾವಂತೂ ಆಲ್ರೆಡಿ ಈ ವ್ಯವಸ್ಥೆ ಮಾಡಿದೀವಿ. ಯುಪಿ ಪೊಲೀಸಲ್ಲಿ ಎಷ್ಟೆಲ್ಲ ಯುಪಿಯ ಶೂಟರ್ಗಳಿದಾರೋ ಅವರೆಲ್ರಿಗೂ ನಾವು ಹೇಳಿದೀವಿ ಏನಂದ್ರೆ, ನಿಮ್ಗೋಸ್ಕರ ನಾವು ಶೂಟಿಂಗ್ ರೇಂಜ್ ಮಾಡ್ತಿದೀವಿ, ನೀವು ಮೆಡಲ್ ತಗೊಂಡ್ ಬನ್ನಿ, ಆಮೇಲೆ ನಾವು ನಿಮ್ಗೆ ಪೊಲೀಸ್ನಲ್ಲಿ ಭರ್ತಿ ಮಾಡ್ಕೋತೀವಿ ಅಂತ. ಮತ್ತೆ ನಾವು ನೋಡಿ, ಒಲಿಂಪಿಕ್ಸ್ನಲ್ಲಿ ಮೆಡಲ್ ತಗೊಳ್ಳೋಂಥ ಆಟಗಾರರೇನಿದ್ದಾರೆ ಅವರಿಗೆ ನಾವು ಡೆಪ್ಯೂಟಿ SP ಅಂತ ಹುದ್ದೆಗಳನ್ನು ಕೂಡ ಕೊಟ್ಟಿದ್ದೀವಿ. ಸೀದಾ ಡೆಪ್ಯೂಟಿ SP 500ಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ ನಾವು ಯುಪಿ ಪೊಲೀಸ್ನಲ್ಲಿ ಭರ್ತಿ ಮಾಡ್ಕೊಂಡಿದ್ದೀವಿ. ಮತ್ತಿವತ್ತು ಯುಪಿ ಪೊಲೀಸ್ ಕೆಲಸ ಮಾಡುವಂಥ ರೀತಿಯ ಪರಿಣಾಮದಿಂದಾಗಿ ಈ ಉತ್ತರ ಪ್ರದೇಶ ಹೂಡಿಕೆಯಲ್ಲಿ ದೇಶದ ಅತ್ಯುತ್ತಮ ಡೆಸ್ಟಿನೇಷನ್ ರೂಪದಲ್ಲಿ ಇವತ್ತು ಅಭಿವೃದ್ಧಿಯಾಗಿದೆ. ಉತ್ತರ ಪ್ರದೇಶ ಇಷ್ಟೊಂದು ದೊಡ್ಡ ಮಹಾಕುಂಭದಂಥ ಸಮಾಗಮಕ್ಕೋಸ್ಕರನೂ, ಎಲ್ಲಿ ಪ್ರಯಾಗ್ರಾಜ್ನ ನೆಲದ ಮೇಲೆ 45 ದಿನಗಳ ಒಳಗೆ 40 ರಿಂದ 45 ಕೋಟಿ ಭಕ್ತರು ಇಲ್ಲಿನ ಸ್ಥಳಕ್ಕೆ ಬಂದು ತ್ರಿವೇಣಿಲಿ ಮುಳುಗಿ ಏಳ್ತಾರೆ. ಅಂದ್ರೆ ಪ್ರಪಂಚದ 3ನೇ ದೊಡ್ಡ ಜನಸಂಖ್ಯೆ ಪ್ರಯಾಗ್ರಾಜ್ಗೆ ಬರುತ್ತೆ. ಈಗ ನೀವು ಅಂದಾಜು ಮಾಡಿ, ಈ ಪೂರ್ತಿ ವ್ಯವಸ್ಥೆಗೆ ಭದ್ರತೆ ಕೊಡೋದು, ಸುವ್ಯವಸ್ಥೆ ಮಾಡೋದು ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ಜೊತೆಗೆ ಸೆಕ್ಯೂರಿಟಿಯ ಉತ್ತಮ ವ್ಯವಸ್ಥೆ ಕೊಡೋದು, ಈ ಕೆಲಸವನ್ನು ಕೂಡ ಉತ್ತರ ಪ್ರದೇಶ ಪೊಲೀಸರೇ ಮಾಡ್ತಾ ಇದ್ದಾರೆ. ಈಗ ನೀವು ನನಗೆ ಹೇಳಿ, ಒಂದು ವೇಳೆ ಉತ್ತರ ಪ್ರದೇಶ ಪೊಲೀಸರ ಗುರಿ ನಿಖರವಾಗಿಲ್ಲದೇ ಇದ್ದಿದ್ರೆ ಆಗ ಇಷ್ಟೊಂದು ದೊಡ್ಡ ಆಯೋಜನೆ ಯಶಸ್ವಿಯಾಗಿ ಸಂಪನ್ನ ಆಗ್ತಿತ್ತಾ? ಇದು ನಮಗೆ ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ಈ ಸವಾಲನ್ನ ಅದೇ ನಿಖರವಾದ ಗುರಿಯಿಂದಾನೇ ನಾವೆಲ್ಲರೂ ಯಶಸ್ವಿಯಾಗಿ ಸಂಪನ್ನ ಮಾಡೋ ಕಡೆಗೆ ಮುಂದೆ ಸಾಗ್ತಾ ಇದ್ದೀವಿ. ನೋಡಿ, ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ. ಇದನ್ನ ಇಡೀ ಜಗತ್ತೇ ಒಪ್ಕೊಳ್ಳುತ್ತೆ. ಈ ಕೆಲಸ ತುಂಬಾ ಕಷ್ಟವಾಗಿತ್ತು, ಇದನ್ನು ಎಲ್ಲರೂ ಒಪ್ಕೋತಾರೆ. ಆದ್ರೆ ಗಾಡಿ ಪಲ್ಟಿ ಆಗೋಗುತ್ತೆ. ನೋಡಿ, ಸಾಕಷ್ಟು ಜನಕ್ಕೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ ಮತ್ತು ಸೇರಿಗೆ ಸವಾಸೇರಿನ ಉತ್ತರ ಕೊಡೋವಂಥ ಅವಶ್ಯಕತೆ ಇದೆ. ಮತ್ತು ಕಾನೂನಿನ ಅಡಿಯಲ್ಲಿ ಆ ಎಲ್ಲ ಕೆಲಸಗಳನ್ನ
ಯಶಸ್ವಿಯಾಗಿ ಮಾಡಲಾಗತ್ತೆ. ಇದರಿಂದ ರಾಜ್ಯದ ಹಿತದಲ್ಲಿ ಕಾನೂನಿನ ಆಡಳಿತ ಇರ್ಬೋದು ಮತ್ತು ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮಗಳು, ಪ್ರತಿಯೊಬ್ಬ ಸಹೋದರಿ, ಪ್ರತಿಯೊಬ್ಬ ವ್ಯಾಪಾರಿ ತಮ್ಮನ್ನು ತಾವು ಸುರಕ್ಷಿತವಾಗಿದ್ದೀವಿ ಅಂತ ಭಾವಿಸ್ಬೇಕು. ಒಂದು ಚಿಕ್ಕ ಬ್ರೇಕ್, ಮತ್ತೆ ತಕ್ಷಣ ಬರ್ತೀವಿ ಮತ್ತೊಮ್ಮೆ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ. ಯೋಗಿಜಿ, ಯಾರು ರಾಜಕೀಯ ವ್ಯಕ್ತಿಗಳಿದ್ದಾರೋ, ಯಾರು ನಿಮ್ಮ ಕೆಲಸಗಳನ್ನ ನೋಡ್ತಾರೋ, ಅವರಲ್ಲಿ ಸಾಕಷ್ಟು ವ್ಯಕ್ತಿಗಳು ನಿಮ್ಮ ಅಭಿಮಾನಿಗಳಾಗಿದ್ದಾರೆ, ಸಾಕಷ್ಟು ವ್ಯಕ್ತಿಗಳು ಟೀಕೆ ಕೂಡ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಇತ್ತೀಚೆಗೆ ಏನ್ ಹೇಳಿದ್ರು ಅಂದ್ರೆ, ಒಬ್ರಿದ್ದಾರೆ ಕೇಸರಿ ಬಟ್ಟೆ ಹಾಕೊಳ್ತಾರೆ, ಸಾಧು ವೇಷದಲ್ಲಿರ್ತಾರೆ, ಮುಖ್ಯಮಂತ್ರಿಯಾಗಿದ್ದಾರೆ, ಆದ್ರೆ ಹೇಳ್ತಾರೆ ಬಟೋಗೆ ತೋ ಕಟೋಗೆ, ಮತ್ತೆ ಹೇಳ್ತಾರೆ ಅವರೇ ಒಡಿತಾರೆ, ಅವರೇ ಸಾಯಿಸ್ತಾರೆ ಅಂತ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈಗ ತುಂಬಾ ವೃದ್ಧರಾಗಿದ್ದಾರೆ ಮತ್ತು ನನಗೆ ತುಂಬಾ ಹಿರಿಯ ನಾಯಕರಾಗಿದ್ದಾರೆ ಕಾಂಗ್ರೆಸ್ನವರವರು. ನಾವು ಅವ್ರನ್ನ ಗೌರವಿಸ್ತೀವಿ, ವಯಸ್ಸಿನ ಆಧಾರದ ಮೇಲೆ ಅವ್ರಿಗೆ ಗೌರವ ಕೊಡ್ತೀವಿ. ಆದರೆ ಈ ವಾಸ್ತವಿಕತೆಯನ್ನ ಅವರು ಒಪ್ಕೊಳ್ಳೇಬೇಕಾಗತ್ತೆ. ಮತ್ತೆ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆಜಿ ಖುದ್ದಾಗಿ ಇದರ ಅನುಭವ ಪಡೆದಿದ್ದಾರೆ. ಅವ್ರ ಹಳ್ಳಿ ಏನಿದೆ, ಆ ಹಳ್ಳಿ ಹೈದರಾಬಾದ್ ಸಂಸ್ಥಾನದ ಒಂದು ಹಳ್ಳಿಯಾಗಿತ್ತು. ಅದು ಅವರ ಪೂರ್ವಜರ ಹಳ್ಳಿ. ಮತ್ತು ಆ ಹಳ್ಳಿಯನ್ನ ಹೈದರಾಬಾದ್ನ ನಿಜಾಮನ ರಜಾಕಾರರು ಸುಟ್ಹಾಕಿದ್ರು. ಮತ್ತು ಆ ಘಟನೆಯಲ್ಲಿ ದುರದೃಷ್ಟವಶಾತ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಕುಟುಂಬದ ಸದಸ್ಯರು, ಅವರ ತಾಯಿ, ಅವರ ಸಹೋದರಿ, ಅವರ ಚಿಕ್ಕಪ್ಪ ಇವರೆಲ್ಲರೂ ಕೂಡ ಆ ದುರದೃಷ್ಟಕರ ಅಗ್ನಿಕಾಂಡಕ್ಕೆ ಬಲಿಯಾಗಿದ್ರು. ಪೂರ್ತಿ ಹಳ್ಳಿಯನ್ನೇ ಸುಟ್ಟು ಹಾಕಲಾಗಿತ್ತು. ಬಾರಾವತಿ ಹೆಸರಿನ ಆ ಹಳ್ಳಿಯನ್ನ ಸುಟ್ಟು ಹಾಕಲಾಗಿತ್ತು. ಇವರ ತಂದೆ ಇವರನ್ನ ಕರ್ಕೊಂಡು ಹೇಗೋ ಅಲ್ಲಿಂದ ಬಚಾವಾಗಿ ಹೊರಗೆ ಬಂದ್ರು. ಆ ನಿಜಾಮನ ರಜಾಕಾರರಿದ್ರಲ್ಲ, ಆ ಸತ್ಯನ ಮಲ್ಲಿಕಾರ್ಜುನ್ ಖರ್ಗೆಜಿ ಒಪ್ಕೊಳ್ಳೇಬೇಕಾಗತ್ತೆ. ಮತ್ತೆ ಇದನ್ನೇ ನಾವು ಹೇಳ್ತಿರೋದು, ಆ ಸತ್ಯನ ಯಾಕೆ ನೀವು ಜನರ ಮುಂದೆ ಹೇಳ್ತಾ ಇಲ್ಲ ಅಂತ. ಅಂದ್ರೆ ಇದು ಸತ್ಯ ಅಲ್ವಾ? ಯಾವಾಗೆಲ್ಲ ಹಿಂದೂಗಳು ವಿಭಜನೆಯಾಗಿದ್ದಾರೆ ಆಗ ಹಿಂದೂ ಸತ್ತಿದ್ದಾನೆ. ಯಾವಾಗೆಲ್ಲ ಹಿಂದೂ ಒಂದಾಗಿದ್ದಾನೋ ಆಗ ಹಿಂದೂ ಸೇಫ್ ಆಗಿದ್ದಾನೆ, ಸುರಕ್ಷಿತವಾಗಿದ್ದಾನೆ. ಮತ್ತೆ ಇದಕ್ಕೋಸ್ಕರನೇ ನಾವು ಹೇಳ್ತಿರೋದು, ನಾವು ಬೇರೆ ಆಗ್ಬಾರ್ದು. ವಿಭಜನೆಯಾದರೆ ಸಾಯ್ತೀವಿ, ಒಟ್ಟಾಗಿದ್ರೆ ಸೇಫ್ ಆಗಿರ್ತೀವಿ, ಸುರಕ್ಷಿತವಾಗಿರ್ತೀವಿ. ಮತ್ತೆ ಇದು ಒಂದು ಸನಾತನ ಘೋಷಣೆಯಾಗಬೇಕು ಪ್ರತಿ ದೇಶ, ಪ್ರತಿ ಕಾಲ, ಪ್ರತಿ ಪರಿಸ್ಥಿತಿಗೋಸ್ಕರ. ಯಾಕಂದ್ರೆ ಸನಾತನ ಧರ್ಮ ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡೇ ಇಲ್ಲ. ಪ್ರಪಂಚದ ಯಾವ ಮತ ಮತ್ತು ಪಂಥ ಇದೆ ಹೇಳಿ, ಅದಕ್ಕೆ ಅದರ ಸಂಕಷ್ಟದ ಸಮಯದಲ್ಲಿ ಸನಾತನ ಧರ್ಮ ಆಶ್ರಯ ಕೊಟ್ಟಿಲ್ಲ ಅಂತ ಹೇಳೋಕೆ. ಎಲ್ಲರಿಗೂ ಆಶ್ರಯ ಕೊಟ್ಟಿದೆ. ಆದರೆ ನಂತರ ಯಾರು ಇಲ್ಲಿ ಸ್ವಲ್ಪ ಬಲಶಾಲಿಯಾದ್ನೋ ಅವನು ವಾಪಸ್ ಸನಾತನ ಧರ್ಮದ ಮೇಲೆ ಎರಗೋ ಪ್ರಯತ್ನ ಮಾಡಿದ್ದಾನೆ. ನಾವು ಆಶ್ರಯವನ್ನಂತೂ ಸಜ್ಜನರಿಗೆ ಕೊಡ್ಲೇಬೇಕಾಗತ್ತೆ. ಆದರೆ ದುರ್ಜನರನ್ನ ಎದುರಿಸೋದಕ್ಕಾಗಿ ನಾವು ಪ್ರತಿಯೊಬ್ಬರೂ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ರಕ್ಷಿಸಿಕೊಂಡು ನಾವು ಸಜ್ಜನರನ್ನ ರಕ್ಷಣೆ ಮಾಡೋಕೆ ಸಾಧ್ಯ ಆಗತ್ತೆ ಮತ್ತು ದುರ್ಜನರಿಗೆ ಉತ್ತರ ಕೊಡೋದಕ್ಕೂ ಸಾಧ್ಯ ಆಗತ್ತೆ. ನಿಮ್ಮ ವಿಭಜನೆ ಆದ್ರೆ ಕಡಿತಾರೆ ಅನ್ನೋದರ ಅರ್ಥ ಹೀಗೆ ಹೇಳ್ತಾರೆ, ನೀವು ಜಾತಿಗಳನ್ನ ಒಟ್ಟು ಸೇರಿಸೋದಕ್ಕೆ ಇಷ್ಟಪಡ್ತೀರಾ ಅಂತ, ಜಾತಿವಾದವನ್ನ ಹೆಚ್ಚಿಸ್ತೀರಾ ಅಂತ, ನೀವು ಮನುಸ್ಮೃತಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸಂವಿಧಾನವನ್ನ ಕಡೆಗಣಿಸ್ತಾ ಇದ್ದೀರಾ ಅಂತ. ನೋಡಿ, ಯಾರು ಭಾರತ ಮತ್ತು ಭಾರತೀಯತೆ ಬಗ್ಗೆ ತಿಳ್ಕೊಂಡಿಲ್ವೋ ಅವರು ಭಾರತದ ಮಹಾಪುರುಷರಿಗೆ, ಭಾರತದ ಪೂರ್ವಜರಿಗೂ ಬೈತಾರೆ. ನಮ್ಗೆ ಬೇಸರ ಆಗತ್ತೆ ಏನಂದ್ರೆ, ಭಾರತ ಮತ್ತು ಭಾರತೀಯತೆಯನ್ನ ತಿಳ್ಕೊಳ್ದೆ ಮತ್ತು ಭಾರತದ ಆ ಪರಂಪರೆಗಳ ಬಗ್ಗೆ ಅವರು ಟೀಕೆ ಮಾಡ್ತಾರೆ. ಆ ವ್ಯಕ್ತಿಗಳಿಗೆ ಇವೆಲ್ಲದರ ಬಗ್ಗೆ ಯಾವುದೇ ಆಳವಾದ ತಿಳುವಳಿಕೆ ಇರಲ್ಲ. ನಾವು ಈ ವಿಷಯನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಭಾರತ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಒಂದಾಗಿದೆ.
ದೇಶದ ಒಳಗೆ ವೇಷಭೂಷಣ, ಜೀವನ ಶೈಲಿ, ಊಟ ತಿಂಡಿ ಬೇರೆ ಬೇರೆ ಆಗಿರ್ಬೋದು, ಜಾತಿಗಳು ಬೇರೆ ಆಗಿರ್ಬೋದು. ಆದರೆ ಜಾತಿವಾದ ಅಪಾಯಕಾರಿಯಾಗಿದೆ. ಮತ ಮತ್ತು ಪಂಥದ ಆಧಾರದ ಮೇಲೆ ವಿಭಜನೆ ಅಪಾಯಕಾರಿಯಾಗಿದೆ. ನಾವಿದ್ರಿಂದ ಪಾರಾಗಬೇಕು. ಪ್ರತಿ ಪರಿಸ್ಥಿತಿಲೂ ಪಾರಾಗಬೇಕು. ನಾವೆಲ್ಲರೂ ಒಟ್ಟಾಗಿ ಭಾರತದ ಬಗ್ಗೆ ಯೋಚನೆ ಮಾತಾಡ್ತೀವಿ. ನಮ್ಮ ಸನಾತನ ಧರ್ಮ ಭಾರತದ ರಾಷ್ಟ್ರಧರ್ಮವಾಗಿದೆ. ಸನಾತನ ಧರ್ಮ ಸುರಕ್ಷಿತವಾಗಿದ್ರೆ ಭಾರತ ಸುರಕ್ಷಿತವಾಗಿರುತ್ತೆ. ಭಾರತ ಸುರಕ್ಷಿತವಾಗಿದ್ರೆ ಸನಾತನ ಧರ್ಮ ಕೂಡ ಸುರಕ್ಷಿತವಾಗಿರುತ್ತೆ. ಒಂದಕ್ಕೊಂದು ಇವೆರಡೂ ಜೊತೆಲಿ ಬೆರ್ತು ಹೋಗಿದೆ. ಒಂದ್ ರೀತಿಲಿ ಎರಡೂ ಒಂದಕ್ಕೊಂದು ಪರ್ಯಾಯವಾಗಿವೆ. ಎರಡನ್ನೂ ಬೇರೆ ಮಾಡಿ ನೋಡೋಕ್ಕಾಗಲ್ಲ. ಇದಕ್ಕೋಸ್ಕರ ನಾವು ಪದೇ ಪದೇ ಇದ್ರ ಬಗ್ಗೆ ಹೇಳ್ತೀವಿ. ನಾವು ವಿಭಜನೆಯಾಗಬಾರ್ದು. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಜಾತಿ ಹೆಸರಲ್ಲಿ, ಕುಟುಂಬದ ಹೆಸರಲ್ಲಿ ವಿಭಜನೆ ಮಾಡೋ ಶಕ್ತಿಗಳೇನಿವೆ, ಇವು ನಿಜವಾಗ್ಲೂ ನಿಮ್ಮ ಹಿತೈಷಿಗಳಾಗೋಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿಗಳು ಸಂಕಷ್ಟದ ಸಮಯದಲ್ಲೂ ಕೂಡ ನಿಮ್ ಜೊತೆ ಎಲ್ಲೂ ನಿಂತ್ಕೊಳ್ಳಲ್ಲ. ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಜಾಸ್ತಿ ದೂರ ಹೋಗೋದ್ ಬೇಡ. ಈಗ 3 ವರ್ಷಗಳ ಹಿಂದೆ ಪ್ರಪಂಚದ ಅತಿ ದೊಡ್ಡ ಸಾಂಕ್ರಾಮಿಕ ರೋಗ ಕೊರೋನಾ ಬಂದಿತ್ತು. ಕೋವಿಡ್-19 ಸಮಯದಲ್ಲಿ ನೋಡಿರ್ಬೋದು ಯಾರೆಲ್ಲ ವ್ಯಕ್ತಿಗಳು ಜಾತಿ ಮತ್ತು ಕುಟುಂಬದ ಹೆಸರಲ್ಲಿ ಸಮಾಜನ ವಿಭಜನೆ ಮಾಡ್ತಿದ್ರು ಅಂತ. ಆ ವ್ಯಕ್ತಿಗಳ ಸುಳಿವು ಎಲ್ಲೂ ಇರಲಿಲ್ಲ. ಯಾರ ಸುಳಿವೂ ಇರಲಿಲ್ಲ. ಕೋವಿಡ್ ಮ್ಯಾನೇಜ್ಮೆಂಟ್ ಮತ್ತು ಕೋವಿಡ್ ನಿರ್ವಹಣೆಯ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಭೇದ ಭಾವ ಇಲ್ಲದೆ ಅವನ ಭದ್ರತೆ, ಅವನಿಗೆ ರಕ್ಷಣೆ ಕೊಡೋ ಕೆಲಸ ಒಂದ್ ವೇಳೆ ಯಾರಾದ್ರೂ ಮಾಡಿದ್ರೆ ಆಗ ಪ್ರಪಂಚದಲ್ಲಿ ಮೊದಲ ಹೆಸರು ಬರೋದು ಪ್ರಧಾನಮಂತ್ರಿ ಮೋದಿಜಿ ಅವರದ್ದು. ನೀವು ನೋಡಿರಬಹುದು, ಯಾವುದೇ ಭೇದ ಭಾವ ಇಲ್ಲದೆ ಫ್ರೀಯಾಗಿ ಟೆಸ್ಟ್, ಫ್ರೀಯಾಗಿ ಟ್ರೀಟ್ಮೆಂಟ್ನ ವ್ಯವಸ್ಥೆ, ಫ್ರೀಯಾಗಿ ರೇಷನ್, ಫ್ರೀಯಾಗಿ ವ್ಯಾಕ್ಸಿನ್ ಇವೆಲ್ಲ ದೇಶದ ಜನತೆಗೆ ಕೊಟ್ಟಿದ್ರು. ಜಾತಿ ನೋಡದೆ, ಮತ ನೋಡದೆ, ಪಂಥ ನೋಡದೆ, ಪ್ರದೇಶ, ಭಾಷೆ ನೋಡದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮಂತ್ರನ 2014ರಲ್ಲಿ ಕೊಟ್ಟಿದ್ರಲ್ಲ, ಅದು ಕೋವಿಡ್-19 ಸಮಯದಲ್ಲೂ ಕೂಡ ಕಾಣಿಸ್ತಿತ್ತು. ಮತ್ತು ಇವತ್ತು ಕೂಡ ಆ ಸೌಲಭ್ಯಗಳು ಅದೇ ರೂಪದಲ್ಲಿ ಇವತ್ತೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವುದೇ ಭೇದ ಭಾವ ಇಲ್ಲದೆ ಸಿಗ್ತಾ ಇವೆ. ನನಗೆ ಒಂದ್ ವಿಷಯ ಹೇಳಿ, 2014ಕ್ಕಿಂತ ಮುಂಚೆ ಯಾವುದೇ ರೀತಿಯ ಭೇದ ಭಾವ ಮಾಡಿಲ್ಲದಂತ ಯಾವ ಸರ್ಕಾರಗಳಿದ್ವು ಅಂತ ನನಗೆ ಹೇಳಿ. ಮೊದಲಂತೂ ಮತ ಮತ್ತು ಪಂಥದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ವಿಭಜನೆ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಇವತ್ತು ಜಾತಿ, ಮತ ಮತ್ತು ಪಂಥದ ಆಧಾರದ ಮೇಲಲ್ಲ, ಪ್ರದೇಶ ಮತ್ತು ಭಾಷೆಯ ಆಧಾರದ ಮೇಲೂ ಅಲ್ಲ, ಬದಲಾಗಿ ಅಭಿವೃದ್ಧಿ ಎಲ್ಲರದ್ದೂ ಆಗಿದೆ. ಸುರಕ್ಷತೆ ಎಲ್ಲರಿಗೂ, ಸಮೃದ್ಧಿ ಮತ್ತು ಉದ್ಯೋಗ ಎಲ್ಲರಿಗೂ ಸಿಕ್ಕಿದೆ. ಆದ್ರೆ ಓಲೈಕೆ ಯಾರಿಗೂ ಮಾಡ್ತಾ ಇಲ್ಲ. ಈ ಘೋಷಣೆಯೊಂದಿಗೆ ಕೆಲಸ ನಡೀತಾ ಇದೆ ಮತ್ತು ಇದೇ ನಿಜವಾದ ರಾಷ್ಟ್ರೀಯ ಭಾವನೆ ಕೂಡ ಆಗಿದೆ. ಮತ್ತು ಅದೇ ರಾಷ್ಟ್ರೀಯ ಭಾವನೆನ ಮುಂದೆ ತಗೊಂಡು ಹೋಗೋದಕ್ಕೋಸ್ಕರ ನಾವು ಪದೇ ಪದೇ ಹೇಳ್ತಿದ್ದೀವಿ. ಯಾವಾಗ ಒಂದು ಹೊಸ ಭಾರತದ ದರ್ಶನವಾಗ್ತಿದೆಯೋ, ಈ ಹೊಸ ಭಾರತದಲ್ಲಿ ಜಾತಿವಾದ ಮತ್ತು ಪರಿವಾರವಾದದ ಆಧಾರದ ಮೇಲೆ ವಿಭಜನೆ ಮಾಡೋದಲ್ಲ, ಪರಸ್ಪರ ಬೇರೆಯಾಗೋ ಸಮಯ ಅಲ್ಲ ಇದು. ಬದಲಾಗಿ ಒಟ್ಟಾಗಿ ಹೊಸ ಭಾರತವನ್ನ ಶ್ರೇಷ್ಠ ಭಾರತ ಮಾಡಬೇಕಿದೆ. ಒಂದು ಭಾರತನ ಶ್ರೇಷ್ಠ ಭಾರತ ಮಾಡಬೇಕಾಗಿದೆ. ಇದು ಭಾರತದ 140 ಕೋಟಿ ಜನರ ಜವಾಬ್ದಾರಿಯಾಗಿದೆ ಮತ್ತು ಉತ್ತರ ಪ್ರದೇಶದ 25 ಕೋಟಿ ಜನತಾ ಜನಾರ್ದನರು ಈ ಪೂರ್ತಿ ಅಭಿಯಾನದ ಜೊತೆಗೆ ಪ್ರಧಾನಮಂತ್ರಿ ಮೋದಿಜಿಯವರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಹಾಕಿ ನಡೆಯೋಕೆ ತಯಾರಾಗಿದ್ದಾರೆ. ಯೋಗಿಜಿ, ಕೆಲವು ವ್ಯಕ್ತಿಗಳು ಇದನ್ನು ಕೂಡ ಭೇದ ಭಾವ ಅಂತಾರೆ. ಏನಂದ್ರೆ, ಹಿಂದೂಗಳಿಗೋಸ್ಕರ ಇಷ್ಟೊಂದು ದೊಡ್ಡ ಮಹಾ ಕುಂಭಮೇಳವನ್ನ ನೀವು ಆಯೋಜನೆ ಮಾಡಿದ್ದೀರಾ, ಕಾವಡ್ ಯಾತ್ರೆ ಮೇಲೆ ಹೂಗಳನ್ನ ಸುರಿಲಾಗತ್ತೆ, ಮತ್ತೆ ಬಾಕಿ ಜನರನ್ನ ನಮಾಜ್ ಮಾಡೋದಕ್ಕೂ ತಡಿತೀರಾ ಅಂತ. ಇದೊಂದು ಸಾಂಪ್ರದಾಯಿಕ ಆಯೋಜನೆಯಾಗಿದೆ, ಪರಂಪರೆಯ ಸಂಕೇತ ಆಗಿದೆ. ಸನಾತನ ಧರ್ಮ ಹೇಗೆ ಪ್ರವಹಿಸುತ್ತೆ ಅಂದ್ರೆ, ಅದು ದೇಶ ಮತ್ತು ಪ್ರಪಂಚದಿಂದ ಬರುವಂತ ಭಕ್ತರನ್ನ ತನ್ನ ಕಡೆ ಆಕರ್ಷಿಸ್ತಿದೆ. ಇದರ ಆಯೋಜನೆ ಕೂಡ ಪ್ರಯಾಗ್ರಾಜ್ನ ಯಾವುದೋ ಒಂದು ರಸ್ತೆ ಮೇಲೆ ಆಗ್ತಾ ಇಲ್ಲ. ಈ ಆಯೋಜನೆಯಂತೂ ತಾಯಿ ಗಂಗೆಯ ಸಾನ್ನಿಧ್ಯದಲ್ಲಿ, ತಾಯಿ ಗಂಗೆಯ ದಡದ ಮೇಲೆ, ತಾಯಿ ಯಮುನೆಯ ದಡದ ಮೇಲೆ, ಸಂಗಮದ ದಡದ ಮೇಲೆ, ಈ ವಿಸ್ತಾರವಾದ ಭೂಭಾಗದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಎಲ್ಲೂ ಯಾರ ಓಡಾಟಕ್ಕೂ ಸಹ ನಾವು ಅಡ್ಡಿಪಡಿಸಿಲ್ಲ. ಪ್ರಯಾಗ್ರಾಜ್ನಲ್ಲಿ ಯಾರೆಲ್ಲ ವಾಸವಾಗಿದ್ದಾರೋ, ಯಾವುದೇ ಜಾತಿ, ಮತ, ಪಂಥದವರಾಗಿರ್ಲಿ, ಎಲ್ಲರೂ ತಮ್ಮ ದಿನಚರಿನ ನಿರಂತರವಾಗಿ ಅದೇ ರೂಪದಲ್ಲಿ ಮಾಡ್ತಿದ್ದಾರೆ.
ಇದಕ್ಕೋಸ್ಕರನೇ ಈ ರೀತಿಯ ವ್ಯವಸ್ಥೆಯನ್ನ ಮಾಡಿದೀವಿ. ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಹಾಕುಂಭದ ನೆಪದಲ್ಲಿ ಪ್ರಯಾಗ್ರಾಜ್ನ ಕಾಯಕಲ್ಪ ಆಗೋಯ್ತು. ಪ್ರಯಾಗ್ರಾಜ್ನ ರಸ್ತೆಗಳು, ಪ್ರಯಾಗ್ರಾಜ್ನ ಸೌಲಭ್ಯಗಳು, ಪ್ರಯಾಗ್ರಾಜ್ನ ಪೂರ್ತಿ ಒಂದು ಹೊಸ ಪ್ರಯಾಗ್ರಾಜ್ ಕಾಣಿಸುತ್ತೆ. ಸುಂದರೀಕರಣದ ಯೋಜನೆ ಬಹಳವಾಗಿ ಪ್ರಯಾಗ್ರಾಜ್ಗೆ ಈಗ ಪ್ರಾಪ್ತವಾಗಿದೆ ಅಂತ ಹೇಳ್ಬೋದು. ಆದರೆ ಇದರ ಕಾರಣ ಭಕ್ತರ ಕಾರಣದಿಂದ ರಸ್ತೆಗಳಿಗೆ ಅಡ್ಡಿಯಾಗಿಲ್ಲ. ಹೌದು, ಮಹಾಕುಂಭದ ನೆಪದಲ್ಲಿ ಪ್ರಯಾಗ್ರಾಜ್ನಲ್ಲಿ ವ್ಯಾಪಾರ ಬೆಳೀತಾ ಇದೆ. ಪ್ರಯಾಗ್ರಾಜ್ಗೆ ಒಂದು ಹೊಸ ಗುರುತು ಸಿಕ್ಕಿದೆ. ಪ್ರಯಾಗ್ರಾಜನ್ನ ದೇಶ ಮತ್ತು ಪ್ರಪಂಚ ಹತ್ತಿರದಿಂದ ಬಂದು ನೋಡ್ತಿದೆ. ಪ್ರಯಾಗ್ರಾಜ್ನಲ್ಲಿ ಜನರ ಸಾಕಷ್ಟು ಒಂದು ಹೊಸ ದೃಷ್ಟಿಕೋನ ಜನರಿಗೆ ಸಿಗ್ತಾ ಇದೆ. ಪ್ರತಿ ಕುಟುಂಬ ಅತಿಥಿಗಳ ಸ್ವಾಗತಕ್ಕೆ ತಯಾರಾಗಿದೆ. ಇದು ಪ್ರಯಾಗ್ರಾಜ್ನ ಭಾವನೆ ಕೂಡ ಆಗಿದೆ. ಹಾಗಾಗಿ ಸಹಜವಾಗಿ ಅಡ್ಡಿಪಡಿಸೋದಕ್ಕಲ್ಲ, ಆತಿಥ್ಯ ಸತ್ಕಾರದ ಒಂದು ಶುಭ ಅವಕಾಶ ಪಡ್ಕೊಂಡಿದ್ದಾರೆ, ಪ್ರಭು ಕೊಟ್ಟಿದ್ದಾರೆ. ಭಗವಂತ ಬೇಣಿ ಮಾಧವ್, ತಾಯಿ ಗಂಗೆ ಇಲ್ಲಿ ಕರುಣಿಸಿದ್ದಾರೆ ಮತ್ತು ಅದರ ಲಾಭವನ್ನ ಜನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆದರೆ ರಸ್ತೆಗಳ ಮೇಲೆ ನಾವು ಶುಕ್ರವಾರದ ದಿನ ಅಥವಾ ಯಾವುದೇ ದಿನ ಆಗಿರಲಿ ಅಲ್ಲಿಗೆ ಬಂದು ಅಡ್ಡಪಡಿಸಿದ್ರೆ ಅದು ಸಾಧ್ಯ ಇಲ್ಲ. ನೋಡಿ, ನಾವು ಮೊಹರಂನ ಮೆರವಣಿಗೆನ ತಡೀತಿದ್ದೀವಿ ಅಂತಲ್ಲ. ಸಾಂಪ್ರದಾಯಿಕವಾಗಿ ಮೊಹರಂನ ಮೆರವಣಿಗೆಗಳು ನಡೆಯುತ್ತವೆ. ಬೇರೆ ಮುಸ್ಲಿಂ ಆಚರಣೆ ಮತ್ತು ಹಬ್ಬಗಳಲ್ಲಿ ಯಾವ ಆಯೋಜನೆಗಳಾಗತ್ವೆ ಆಗ ಆಯೋಜನೆಗಳಿಗೆ ಯಾವ ಅಡ್ಡಿನೂ ಇರಲ್ಲ. ಅದಕ್ಕೆ ಪೂರ್ತಿ ಭದ್ರತೆ ಒದಗಿಸಲಾಗುತ್ತೆ. ಹೌದು, ಇದನ್ ಖಂಡಿತವಾಗಿ ಹೇಳ್ತೀವಿ, ಅಸ್ತ್ರಶಸ್ತ್ರಗಳ ಪ್ರದರ್ಶನ ಮಾಡಬಾರ್ದು ಅಂತ. ಮರ್ಯಾದೆಯ ಅಡಿಯಲ್ಲಿ, ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ನಿಮಗೆ ಆಯೋಜನೆನ ಮುಂದೆ ಸಾಗಿಸೋದ್ರಲ್ಲಿ ಎಲ್ಲೂ ಯಾವುದೇ ಅಡ್ಡಿ ಆಗ್ಬಾರ್ದು, ಅವ್ಯವಸ್ಥೆ ಕೂಡ ಆಗ್ಬಾರ್ದು. ಭದ್ರತೆ ಅವ್ರಿಗೂ ಒದಗಿಸಲಾಗತ್ತೆ. ಆದರೆ ಉದ್ದಟತನ ಮಾಡೋಕೆ ಅವಕಾಶ ಕೊಡೋದಿಲ್ಲ, ಅರಾಜಕತೆ ಹಬ್ಬಿಸೋಕೆ ಅವಕಾಶ ಕೊಡೋದಿಲ್ಲ. ಹೇಗೆ ಹಿಂದಿನ ಸರ್ಕಾರಗಳಲ್ಲಿ ಆಗ್ತಿತ್ತಲ್ಲ, ಅಂದ್ರೆ ಮೆರವಣಿಗೆ ನೆಪದಲ್ಲಿ ಹೊಡೆದಾಟ, ಬೆಂಕಿ ಹಚ್ಚೋದು, ಲೂಟಿ ಮಾಡೋದು, ಚುಡಾಯಿಸುವಂಥ ಘಟನೆಗಳು ನಡೀತಾ ಇದ್ವಲ್ಲ, ಅದನ್ನ ಕಟ್ಟುನಿಟ್ಟಾಗಿ ತಡೆಯಲಾಗತ್ತೆ. ಯಾರೆಲ್ಲ ಅಂಥ ಶಕ್ತಿಗಳಿದ್ದಾರೋ ಅವ್ರಿಗೆ ನಿರ್ಬಂಧ ಕೂಡ ವಿಧಿಸಲಾಗತ್ತೆ. ಏನಂದ್ರೆ, ನೋಡಿ, ನಿಮ್ಮಲ್ಲಿ ಶಿಸ್ತು ಇಲ್ಲ ಅಂತ ಅಂದ್ರೆ, ಎಲ್ಲಿ ಸ್ವಯಂ ಶಿಸ್ತು ಇರೋದಿಲ್ವೋ ಅಲ್ಲಿ ದುರಾಡಳಿತ ಇರುತ್ತೆ. ದುರಾಡಳಿತದ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಅದು ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ. ಹೇಗೆ ನಿಭಾಯಿಸಬೇಕು ಅನ್ನೋದು, ಅವ್ರಿಗೆ ಹೇಗೆ ಚಿಕಿತ್ಸೆ ಮಾಡಬೇಕು ಅನ್ನೋದು ಕೂಡ. ಮತ್ತೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭದ ಆಯೋಜನೆ ಇರ್ಬೋದು ಅಥವಾ ಕಾವಡಿ ಯಾತ್ರೆ ಇರ್ಬೋದು, ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ ಆಗಿದೆ. ಸಾಂಪ್ರದಾಯಿಕ ಕಾರ್ಯಕ್ರಮದಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಂದು ರೀತಿಯ ಸೌಲಭ್ಯ ಕೊಡಲಾಗುತ್ತೆ, ಭದ್ರತೆ ಕೂಡ ಕೊಡಲಾಗುತ್ತೆ. ಅದನ್ನೇ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಮತ್ತೆ ಎಲ್ರಿಗೂ ಯಾವುದೇ ಭೇದ ಭಾವ ಇಲ್ಲದೆ ಮಾಡ್ತಿದೆ. ಯೋಗಿಜಿ, ಒಂದು ಚಿಕ್ಕ ಬ್ರೇಕ್ ತಗೋಬೇಕಿದೆ, ಮತ್ತೆ ತಕ್ಷಣ ವಾಪಸ್ ಬರ್ತೀವಿ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇವತ್ತು ಇದ್ದಾರೆ ಸಂಗಮದ ದಡದಲ್ಲಿ ಯೋಗಿ ಆದಿತ್ಯನಾಥ್. 10 ವರ್ಷಗಳ ಹಿಂದೆ ಯಾವಾಗ ಪ್ರಯಾಗ್ರಾಜ್ಗೆ ಬಂದಿದ್ನೋ ಆಗ ಇದರ ಹೆಸರು ಇಲಹಾಬಾದ್ ಅಂತ ಇತ್ತು. ಆಗ ನಾನು ಕೇಳ್ಪಟ್ಟಿದ್ದೆ, ಈ ರಸ್ತೆಗಳಲ್ಲಿ ಯಾವಾಗ ಮಾಫಿಯಾದವರು ಬರ್ತಿದ್ರೋ ಆಗ ಚೀಫ್ ಜಸ್ಟಿಸ್ ಅವರ ಬೆಂಗಾವಲು ಪಡೆಯನ್ನ ಕೂಡ ತಡೆದ್ಬಿಡ್ತಿದ್ರು ಅಂತ. ಯಾರೆಲ್ಲ ಇವತ್ತು ಪ್ರಯಾಗ್ರಾಜ್ ಮಹಾಕುಂಭದ ಮೇಲೆ ಪ್ರಶ್ನೆ ಕೇಳ್ತಿದಾರೋ, ಈ ಮಾಫಿಯಾ ಅವರೆಲ್ಲರ ಹಿಡಿತದಲ್ಲೇ ಇತ್ತು. ಇದೇ ಈ ಪಾರ್ಟಿಗಳೇ ಈ ಮಾಫಿಯಾಗಳನ್ನ ಸಾಕ್ತಾ ಇದ್ವು ಮತ್ತು ವೈಭವೀಕರಣ ಮಾಡ್ತಾ ಇದ್ವು. ಇವತ್ತು ಆ ಮಾಫಿಯಾಗಳಿಲ್ಲ. ಇವತ್ತಂತೂ ಇಲ್ಲಿನ ಮಣ್ಣಿಗೆ ಮುತ್ತಿಡೋದಕ್ಕೋಸ್ಕರ ಪ್ರಪಂಚನೇ ಬರ್ತಿದೆ. ಇದಕ್ಕೆ ನಮಸ್ಕರಿಸೋದಕ್ಕಾಗಿ ಪ್ರಪಂಚ ಬರ್ತಿದೆ. ಪ್ರಯಾಗ್ರಾಜ್ನ ನೆಲಕ್ಕೆ ನಮಸ್ಕರಿಸೋದಕ್ಕೆ ಪೂರ್ತಿ ಪ್ರಪಂಚ ಇವತ್ತು ಇಲ್ಲಿ ಉಕ್ಕಿ ಬರ್ತಾ ಇದೆ. ಮತ್ತು ಸಹಜವಾಗಿ ಝೀರೋ ಟಾಲರೆನ್ಸ್ ಇತ್ತು. ಸರ್ಕಾರದ ಝೀರೋ ಟಾಲರೆನ್ಸ್ನ ನೀತಿ ಏನಿತ್ತು ಅದರ ದರ್ಶನ ಪ್ರಯಾಗ್ರಾಜ್ನಲ್ಲಿ, ಪ್ರಯಾಗ್ರಾಜ್ ನಿವಾಸಿಗಳಿಗೂ ಕೂಡ, ದೇಶ ಪ್ರಪಂಚದಿಂದ ಬರೋ ಭಕ್ತರಿಗೂ ಕೂಡ ಅದರ ಅನುಭವ ಇಲ್ಲಿ ಆಗ್ತಿದೆ ಅಂತ ಅನ್ಕೋತೀನಿ. ಈ ಸರ್ಕಾರಕ್ಕೆ ಬದ್ಧತೆ ಇತ್ತು ಮತ್ತು ಅದರ ಸಾಕಾರ ರೂಪ ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಒಂದ್ ಸ್ವಲ್ಪ ಅಂತೂ ಬದಲಾಗಿದೆ. ಇವತ್ತು ಅಖಿಲೇಶ್ ಜಿ ಕೂಡ ಹೇಳ್ತಾ ಇದ್ರು, ಏನಂದ್ರೆ ನಮ್ಮಲ್ಲೂ ಸಾಕಷ್ಟು ಜನರು ಗಂಗೆಯಲ್ಲಿ ಮುಳುಗಿ ಹೇಳ್ತಿದ್ದಾರೆ, ಆದ್ರೆ ಅದರ ಫೋಟೋ ಪೋಸ್ಟ್ ಮಾಡ್ತಿಲ್ಲ ಅಂತ. ಒಳ್ಳೆ ವಿಷಯ. ಯಾರೇ ಬರ್ಲಿ, ತಾಯಿ ಗಂಗೆ ಅಂತೂ ಎಲ್ರಿಗೂ ಸ್ವಂತ. ತಾಯಿ ಗಂಗೆ ಭೇದ ಭಾವ ಮಾಡೋದಿಲ್ಲ. ತಾಯಿ ಗಂಗೆ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇದ್ದಾನೆ, ಪ್ರತಿ ಜೀವ ಇದೆ, ಪ್ರತಿ ಪ್ರಾಣಿನೂ ಇದೆ. ಆಕೆ ಯಾರ ಜೊತೆನೂ ಭೇದ ಭಾವ ಮಾಡಲ್ಲ. ನನಗೂ ತಾಯಿಯಾಗಿದ್ದಾಳೆ, ಎಲ್ರಿಗೂ ಕೂಡ ತಾಯಿಯಾಗಿದ್ದಾಳೆ. ಆದ್ರೆ ಯಾವ ವ್ಯಕ್ತಿಗಳು ವಿಭಜನೆ ಮಾಡೋ ಕೆಲಸ ಮಾಡಿದ್ರೋ ಜಾತಿ ಹೆಸರಲ್ಲಿ,
ಆಮೇಲೆ ಕುಟುಂಬದ ಹೆಸರಲ್ಲಿ ಭೇದ ಭಾವ ಮಾಡಿದ್ರು. ಮತ ಮತ್ತು ಪಂಥದ ಆಧಾರದ ಮೇಲೆ ಸಮಾಜದಲ್ಲಿ ಅಂತರವನ್ನ ಜಾಸ್ತಿ ಮಾಡೋ ಕೆಲಸ ಮಾಡಿದ್ರಲ್ಲ, ಅಂಥ ವ್ಯಕ್ತಿಗಳು ಒಂದ್ವೇಳೆ ಉಪದೇಶ ಮಾಡಿದ್ರೆ ಆಗ ಅದು ಶೋಭೆ ತರಲ್ಲ ಅಂತ ಅನ್ಸತ್ತೆ. ಅವ್ರ ಬಾಯಿಗದು ಶೋಭೆ ತರಲ್ಲ. ಅವರು ಕೋವಿಡ್ನ ವ್ಯವಸ್ಥೆ ಬಗ್ಗೆ ಕೂಡ ಬೆರಳು ಮಾಡಿ ತೋರಿಸ್ತಾ ಇದ್ರು. ಕೊರೋನಾ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಇವರ ಸುಳುವೇ ಇರಲಿಲ್ಲ. ಈ ವ್ಯಕ್ತಿಗಳು ಎಲ್ಲೂ ಅಕ್ಕಪಕ್ಕ ಇಣುಕಿ ನೋಡೋಕ್ಕೂ ಬರ್ತಿರಲಿಲ್ಲ. ಕೆಲವರು ಸ್ವತಃ ಮನೆಯೊಳಗೆ ಕ್ವಾರಂಟೈನ್ ಆಗಿದ್ರು. ಕೆಲವರು ಬೇರೆ ಪ್ರದೇಶಗಳಿಗೆ ಹೋಗಿ ತಮ್ಮದೇ ಆದ ಲೋಕದ ಯಾತ್ರೆಯಲ್ಲಿ ವಿಹಾರ ಮಾಡ್ತಾ ಇದ್ರು. ಸಾಮಾನ್ಯ ಜನರ ಕಾಳಜಿ ಬಗ್ಗೆ ಇವರೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ. ಮತ್ತು ಆ ಸಮಯದಲ್ಲಿ ಯಾವಾಗ ಕೋವಿಡ್ ನಿರ್ವಹಣೆ ನಂತರ ವ್ಯಾಕ್ಸಿನೇಷನ್ನ ಕಾರ್ಯಕ್ರಮ ಶುರುವಾಯಿತೋ ಆಗ್ಲೂ ಕೂಡ ಇವರು ಪ್ರಶ್ನೆ ಎತ್ತಿದ್ರು. ಭಾರತದ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು. ಮತ್ತು ಹಾಗೆ ಮಹಾಕುಂಭದ ನಿರ್ವಹಣೆ ಕೂಡ ಅತ್ಯುತ್ತಮ ನಿರ್ವಹಣೆ ದೃಷ್ಟಿಯಿಂದ ನೆನಪಿಸಿಕೊಳ್ಳಲಾಗತ್ತೆ. ಇದೇ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಡಬಲ್ ಎಂಜಿನ್ನ ಸರ್ಕಾರ ಕೂಡ ಮಾಡಿದೆ. ಮತ್ತು ಡಬಲ್ ಎಂಜಿನ್ ಸರ್ಕಾರದ ಇದೇ ನಿರ್ವಹಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಹಜವಾಗಿ ಅವರು ಟೀಕೆ ಮಾಡಬೇಕಾಗಿದೆ, ಅವರು ಟೀಕೆ ಮಾಡ್ತಾರೆ. ಆದರೆ ನಾವು ಯಾವುದೇ ಈ ರೀತಿಯ ಟೀಕೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಮಾರ್ಗದಲ್ಲಿ ನಾವು ಸಾಗ್ತಾ ಇರ್ತೀವಿ. ಹಾಗೂ ಭವ್ಯ ಮತ್ತು ದಿವ್ಯ ಕುಂಭವನ್ನ ದೇಶ ಮತ್ತು ಪ್ರಪಂಚದ ಮುಂದೆ ಇಟ್ಟು ಅದರ ಘನತೆಗೆ ತಕ್ಕಂತೆ ಭಕ್ತರಿಗೆ ಸೌಲಭ್ಯ ಮತ್ತು ಸಂತರ ಮಾರ್ಗದರ್ಶನದಲ್ಲಿ ಈ ಆಯೋಜನೆನ ಮುಂದೆ ನಡೆಸ್ತೀವಿ. ಯೋಗಿಜಿ, ಕೇವಲ ಯುಪಿಯವರ ಮಾತಲ್ಲ, ಇಡೀ ದೇಶದಲ್ಲಿ ನಾವು ರಾಹುಲ್ ಗಾಂಧಿಯವರ ಮಾತು ಕೇಳಿದೀವಿ. ಅವ್ರು ಹೇಳ್ತಾರೆ ಅದು ಭಗವಾನ್ ಶಿವ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಗುರುನಾನಕ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಎಲ್ರೂ ಹಸ್ತದ ಗುರ್ತನೆ ತೋರಿಸ್ತಾರೆ ಅಂತ. ನೋಡಿ, ಇವರು ಆಕ್ಸಿಡೆಂಟಲ್ ಹಿಂದೂ ಆಗಿದ್ದಾರೆ. ಮತ್ತು ಸ್ವಾಭಾವಿಕವಾಗಿ ಅದು ಆಶೀರ್ವಾದದ ಕೈ ಆಗಿದೆ. ಅದು ಪಂಜ ಅಲ್ಲ. ಯಾರಿಗೆ ಹಿಂದೂ ಪರಂಪರೆ ಮೇಲೆ ಗೌರವದ ಅನುಭೂತಿ ಇರಲಿಲ್ವೋ, ಯಾವ ವ್ಯಕ್ತಿಗಳು ಯಾವತ್ತೂ ಭಾರತ ಮತ್ತು ಭಾರತೀಯತೆನ ಗೌರವಿಸಲಿಲ್ವೋ, ಸನಾತನ ಧರ್ಮದ ಮೌಲ್ಯಗಳು ಮತ್ತು ಆದರ್ಶಗಳ ಮೇಲೆ ಯಾರಿಗೆ ಯಾವತ್ತೂ ನಂಬಿಕೆ ಇರಲಿಲ್ವೋ, ಅವರು ಸನಾತನ ಧರ್ಮದ ಬಗ್ಗೆ ಏನು ಮಾತಾಡೋಕ್ ಸಾಧ್ಯ? ಯಾರು ಭಾರತದ ಯಾತ್ರೆನ ಕೇವಲ ಡಿಸ್ಕವರಿ ಆಫ್ ಇಂಡಿಯಾದ ಜೊತೆ ಸೇರಿಸ್ತಾರೋ ಅಂಥವರಿಂದ ಏನ್ ನಿರೀಕ್ಷೆ ಮಾಡೋದು? ಅವರು ಮಹಾಕುಂಭದ ಬಗ್ಗೆ ಅಥವಾ ಭಾರತದ ಬಗ್ಗೆ ಅಥವಾ ಭಗವಾನ್ ಶಿವನ ಬಗ್ಗೆ, ಭಗವಾನ್ ರಾಮ ಮತ್ತು ಕೃಷ್ಣನ ಬಗ್ಗೆ, ಇವರೆಲ್ಲರ ಬಗ್ಗೆ ಏನಾದ್ರೂ ಹೇಳ್ತಾರೆ ಅನ್ನೋದು ನನಗನ್ಸುತ್ತೆ ಏನಂದ್ರೆ ಇದು ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳೋ ಥರ ಅಂತ. ಕಾಂಗ್ರೆಸ್ ಸಾಕಷ್ಟು ಸಮಯ ಇತ್ತು. ರಾಹುಲ್ಜಿ ಅವ್ರನ್ನೇ ನಾನು ಕೇಳೋಕೆ ಇಷ್ಟಪಡ್ತೀನಿ, ಹೇಳಿ ಇದು ಸತ್ಯ ಅಲ್ವಾ? ಈ ಅಯೋಧ್ಯೆಯ ಬಗ್ಗೆ, ಯಾವ ಮಥುರಾದ ಬಗ್ಗೆ ಇವತ್ತು ನೀವು ಹೇಳ್ತಾ ಇದ್ದೀರಾ ರಾಮ ಮತ್ತು ಕೃಷ್ಣ ಎಲ್ರಿಗೂ ಸ್ವಂತ ಅಂತ. ಆದರೆ 2006ರ ಆ ಘಟನೆನ ನೀವು ಮರ್ತಿಲ್ಲ ಅನ್ಕೋತೀನಿ. 2005 ಮತ್ತು 6ರ ಆ ಘಟನೆ ನೋಡಿ. ಇವರು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಮಾಣ ಪತ್ರ ಸಲ್ಲಿಸಿದ್ರು ರಾಮಸೇತು ವಿಷಯದ ಮೇಲೆ. ಮತ್ತು ಆಗ ಇವ್ರು ಹೇಳಿದ್ರು ರಾಮ ಮತ್ತು ಕೃಷ್ಣ ಇಬ್ಬರು ಕಾಲ್ಪನಿಕ ಅಂತ. ನೋಡಿ, ಅವರು ಅಂದ್ರೆ ಭಾರತದ ಈ ಆರಾಧ್ಯ ದೇವತೆಗಳನ್ನ ಆ ಸಮಯದಲ್ಲಿ ಕಾಲ್ಪನಿಕ ಅಂತ ಅವರು ಒಪ್ಕೊಂಡಿದ್ರು. ಭಾರತದ ಸಂವಿಧಾನ ಅದರ ಮೂಲ ಪ್ರತಿ ಏನಿದೆಯೋ ಆ ಮೂಲ ಪ್ರತಿಯಿಂದ ಇವರು ಆ ಚಿತ್ರಗಳನ್ನ ತೆಗೆದ್ರು. ಆಮೇಲೆ ಏನು ಸಂವಿಧಾನದ ಹೊಸ ಹೊಸ ಆವೃತ್ತಿಗಳು ಬಂದ್ವೋ ಅದರಲ್ಲಿ ಭಗವಾನ್ ರಾಮನ ಪುಷ್ಪಕ ವಿಮಾನದಿಂದ ಅಯೋಧ್ಯೆ ಆಗಮನದ ಚಿತ್ರವನ್ನು ಕೂಡ ತೋರಿಸಲಾಗಿದೆ. ಭಗವಾನ್ ಕೃಷ್ಣ ಮಹಾಭಾರತದ ಯುದ್ಧದಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪದೇಶ ಕೊಡೋ ಚಿತ್ರವನ್ನು ಕೂಡ ತೋರಿಸಲಾಗಿದೆ. ಭಗವಾನ್ ಬುದ್ಧನ ಮೊದಲ ಜ್ಞಾನ ಪಡೆದುಕೊಳ್ಳೋ ಅಂಥ ಸಾರನಾಥದ ಚಿತ್ರವನ್ನು ಅದರಲ್ಲಿ ತೋರಿಸಲಾಗಿದೆ. ಭಜರಂಗಬಲಿ ಹನುಮಾನ್ಜಿ ಅವರ ಲಂಕಾ ದಹನದ ನಂತರದ ಆ ದೃಶ್ಯವನ್ನೂ ತೋರಿಸಲಾಗಿದೆ. ಆದರೆ ಭಾರತದ ಸಂವಿಧಾನದ ನಿರ್ಮಾತೃಗಳಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಭಾರತದ ಈ ಪರಂಪರೆಗೆ ಭಾರತದ ಸಂವಿಧಾನದಲ್ಲಿ ಸ್ಥಾನ ಕೊಟ್ಟಿದ್ರು.
ಆದರೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಂದ ರಚಿಸಲಾದ ಸಂವಿಧಾನದಲ್ಲಿ ಪದೇ ಪದೇ ತಿದ್ದುಪಡಿ ಮಾಡಿ ಕಾಂಗ್ರೆಸ್ ಪಾರ್ಟಿಯವರು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರಿಗೂ ಅವಮಾನ ಮಾಡಿದ್ರು ಮತ್ತು ಸಂವಿಧಾನದಿಂದ ಎಲ್ಲಾ ಚಿತ್ರಗಳನ್ನು ತೆಗೆದು ಭಾರತದ ಪರಂಪರೆಗೂ ಕೂಡ ಅವಮಾನ ಮಾಡಿದ್ರು. ಹಾಗಾಗಿ ರಾಹುಲ್ ಗಾಂಧಿಗೆ ಇದರ ಬಗ್ಗೆ ಮಾತಾಡೋಕೆ ಯಾವ ಅಧಿಕಾರವೂ ಕೂಡ ಇಲ್ಲ. ಈಗ ನೀವು ದಿಲ್ಲಿಗೆ ಹೋಗ್ತೀರಾ ಕ್ಯಾಂಪೇನ್ ಮಾಡೋದಕ್ಕೆ. ಆಗ ಅಲ್ಲಿ ನಿಮ್ಗೀಗ ಒಬ್ರು ಹೊಸ ಹಿಂದೂ ಸಿಗ್ತಾರೆ, ಅರವಿಂದ್ ಕೇಜ್ರಿವಾಲ್. ಅವ್ರು ಹೇಳ್ತಾರೆ, ನಾನು ಬಾಲ್ಯದಿಂದಲೂ ಹನುಮಂತನ ಭಕ್ತ ಆಗಿದ್ದೀನಿ ಮತ್ತೆ ಭಗವಾನ್ ರಾಮನ ವಿಶೇಷವಾದ ಕೃಪೆ ನನ್ನ ಮೇಲಿದೆ ಅಂತಾರೆ. ಭಗವಾನ್ ರಾಮನ ಕೃಪೆ ಅಂತೂ ತನ್ನ ಎಲ್ಲ ಭಕ್ತರ ಮೇಲೆ ಎಲ್ರ ಮೇಲೂ ಇರುತ್ತೆ, ಆದರೆ ಭಕ್ತ ಕೂಡ ಅದಕ್ಕೆ ತಕ್ಕಂತೆ ಇರಬೇಕಾಗತ್ತೆ. ಯಾರಿಗ್ ಗೊತ್ತಿಲ್ಲ ಹೇಳಿ ಅರವಿಂದ್ ಕೇಜ್ರಿವಾಲ್ಜಿಯವರ ವಾಸ್ತವಿಕತೆ ಏನು ಅಂತ. ಭಗವಾನ್ ರಾಮ ಕೂಡ ಈ ವಿಷಯನ ನೋಡ್ತಿರಬಹುದು. ಏನಂದ್ರೆ, ಯಾವ ವ್ಯಕ್ತಿ ಪಾಪ ಅಣ್ಣಾ ಹಜಾರೆ ಅವರಿಗೆ ಮೋಸ ಮಾಡಿದ್ನೋ, ಅಣ್ಣಾ ಹಜಾರೆ ಪಾಪ ತಮ್ಮನ್ನ ತಾವೇ ಬೈಕೊಳ್ತಿರಬಹುದು. ಒಬ್ಬ ನಿಷ್ಕಪಟ ವ್ಯಕ್ತಿ ಯಾರು ಭಾರತಕ್ಕೋಸ್ಕರ ಬದುಕಿದ್ರು, ಯಾವ ರೀತಿಯ ವ್ಯವಹಾರ ಇವ್ರು ಮಾಡಿದ್ರು, ಎಲ್ಲಿಗೆ ಹೋಯ್ತು ಆ ಲೋಕಪಾಲ್, ಆ ಹೋರಾಟ ಲೋಕಪಾಲ್ನ ಇಟ್ಕೊಂಡು ಮಾಡ್ತಿದ್ರಲ್ಲ, ಎಲ್ಲಿಗೆ ಹೋಯ್ತು, ಇವರ ಆಚರಣೆ ಏನಿದೆ ಇವತ್ತು, ಮತ್ತೆ ಈ ವ್ಯಕ್ತಿಗಳು ಇವತ್ತು ಯಾವ ರೀತಿ ವ್ಯವಹಾರ ಮಾಡ್ತಿದ್ದಾರೆ, ರಾಜಕೀಯನ ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ. ನನಗನ್ಸುತ್ತೆ ಏನಂದ್ರೆ, ದಿಲ್ಲಿ ಜನತೆ ಈ ಬಾರಿ ಖಂಡಿತ ಇವರ ವಾಸ್ತವಿಕ ಮುಖನ ನೋಡಿ ಇವ್ರಿಗೆ ಉತ್ತರ ಕೊಡ್ತಾರೆ, ಖಂಡಿತ ಉತ್ತರ ಕೊಡ್ತಾರೆ. ಮತ್ತೆ ಇದು ಸತ್ಯ ಅಲ್ವಾ, ಏನ್ ಘೋಷಣೆ ಮಾಡ್ತಿದಾರೋ ಪೂಜಾರಿ ಮತ್ತು ಪಂಡಿತರಿಗೋಸ್ಕರ ದಿಲ್ಲೀಲಿ ಮುಲ್ಲಾ ಮತ್ತು ಮೌಲ್ವಿಗಳಿಗೆ ಇವ್ರ ಮೂಲಕ ಕೊಡೋ ಗೌರವ ಧನಾನ ಕಳೆದ ಸಾಕಷ್ಟು ತಿಂಗಳುಗಳಿಂದ ಕೊಡೋಕಾಗಿಲ್ಲ, ಸಾಕಷ್ಟು ತಿಂಗಳುಗಳಿಂದ ಕೊಟ್ಟಿಲ್ಲ. ಮತ್ತೆ ಯಾವಾಗ ಈ ವಿಷಯ ಬಂತೋ ಆಗ ಅವರು ಈ ವಿಷಯದ ಜೊತೆ ಪೂಜಾರಿಗಳನ್ನು ಕೂಡ ಸೇರಿಸ್ಬಿಟ್ರು. ಇದರಿಂದ ಆಗ ಪೂಜಾರಿಗಳು ಅವ್ರನ್ನ ವಿರೋಧ ಮಾಡ್ಲಿ, ಅವ್ರು ಇವ್ರನ್ನ ವಿರೋಧ ಮಾಡ್ಲಿ ಅಂತ. ಅದಾದ್ಮೇಲೆ ಹೇಳ್ತಾ ಇದ್ದಾರೆ, ನೋಡಿ ವಿರೋಧದ ಕಾರಣದಿಂದ ಕೊಡೋಕಾಗ್ತಿಲ್ಲ ಅಂತ. ನೋಡಿ ಅಂದ್ರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ವ್ಯವಸ್ಥೆನ ಅಂತ. ಅಲ್ಲ, ನೀವು 10 ವರ್ಷಗಳಿಂದ ಏನ್ ಮಾಡ್ತಾ ಇದ್ರಿ? ಈ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಪೂಜಾರಿಗಳಿಗೆ 10 ವರ್ಷಗಳ ಮುಂಚೆ ಯಾಕೆ ಘೋಷಣೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ನೀವು? ಆದ್ರೆ ಈಗ ದಿಲ್ಲಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇಂದ್ರಪ್ರಸ್ಥ ಮಾಡೋಕ್ಕೋಸ್ಕರ, ಮತ್ತು ಇಂದ್ರಪ್ರಸ್ಥದಲ್ಲಿ ನಾಳೆಯಿಂದ ಹೋರಾಟ ಪ್ರಾರಂಭವಾಗುತ್ತೆ. ಖಂಡಿತವಾಗ್ಲೂ ದಿಲ್ಲಿಯ ಜನತೆ ಇದ್ರ ಮೇಲೆ ಗಮನ ಕೊಡ್ತಾರೆ. ಮತ್ತೆ ಎರಡನೇದೇನು ಅಂದ್ರೆ, ಈಗೇನು ಹೇಳಿಕೆ ಕೊಡ್ತಾ ಇದ್ದಾರೋ, ಕರೋನಾ ಕಾಲಘಟ್ಟದ ಸಮಯದಲ್ಲೂ ಪೂರ್ತಿ ದೇಶ ನೋಡಿತ್ತು ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡದ ಜನರ ಜೊತೆ ಯಾವ ರೀತಿಯ ವರ್ತನೆಯನ್ನ ದಿಲ್ಲಿಯ ಕೇಜ್ರಿವಾಲ್ ಸರ್ಕಾರ ಆ ಸಮಯದಲ್ಲಿ ಮಾಡಿತ್ತು ಅಂತ. ಅವರ ನೀರಿನ ಕನೆಕ್ಷನ್ ಕಟ್ ಮಾಡಿದ್ರು, ಅವರ ರೇಷನ್ ಕಾರ್ಡ್ ಕಿತ್ಕೊಂಡಿದ್ರು, ಅವರ ಮನೆಗಳಿಗೆಲ್ಲ ಬಲವಂತವಾಗಿ ಬೀಗ ಹಾಕಿದ್ರು, ಅವರ ಉದ್ಯೋಗನ ಕಿತ್ಕೊಂಡಿದ್ರು. ಇದು ಅವರ ವರ್ತನೆಯಾಗಿತ್ತು. ಚುನಾವಣೆ ಈಗ ಒಂದು ಅವಕಾಶವನ್ನ ಕೊಟ್ಟಿದೆ. ಜನತಾ ಜನಾರ್ದನರು ಅದರ ಲೆಕ್ಕ ಕೇಳ್ತಾರೆ, ಅವರಿಂದ ಇದರ ಲೆಕ್ಕ ಕೂಡ ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಇನ್ನೊಂದು ಚಿಕ್ಕ ಬ್ರೇಕ್, ಮತ್ತೆ ತಕ್ಷಣ ಬರ್ತೀವಿ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆಗಿದ್ದಾರೆ ಯೋಗಿ ಆದಿತ್ಯನಾಥ್. ಯೋಗಿಜಿ, ಒಂದು ಕೊನೆ ಪ್ರಶ್ನೆನ ನಾನು ನಿಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಏನು ಕೋಟ್ಯಾಂತರ ಜನರು ಕುಂಭಮೇಳಕ್ಕೆ ಬಂದಿದ್ದಾರೋ, ನಂಬಿಕೆ ಮತ್ತೆ ವಿಶ್ವಾಸದ ಜೊತೆಗೆ ನಿಮ್ಮ ಬಗ್ಗೆ ಒಂದು ಕೃತಜ್ಞತಾ ಭಾವನೆ ತಗೊಂಡು ಹೋಗ್ತಿದ್ದಾರೆ. ನೀವು ಏನಿಷ್ಟಪಡ್ತೀರಾ? ಅವರು ತಮ್ಮ ಊರುಗಳಿಗೆ, ತಮ್ಮ ದೇಶಕ್ಕೆ ವಾಪಸ್ ಹೋದಾಗ ಯಾವ ಸಂದೇಶವನ್ನ ಅವ್ರು ತಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ? ನೋಡಿ, ನಾನು ಇಲ್ಲಿ ಒಂದು ವಿನಮ್ರ ಸೇವಾ ಭಾವನೆಯ ಜೊತೆಗೆ ನಮ್ಮ ಸರ್ಕಾರ ಇಲ್ಲಿ ಕೆಲಸ ಮಾಡ್ತಿದೆ. ಈ ಪೂರ್ತಿ ದೃಷ್ಟಿ ಮತ್ತು ಪೂರ್ತಿ ವಿಷನ್ ಗೌರವಾನ್ವಿತ ಪ್ರಧಾನಮಂತ್ರಿ ಮೋದಿಜಿ ಅವರದಾಗಿದೆ. ಧನ್ಯವಾದವನ್ನ ಮೋದಿಜಿಯವ್ರಿಗೆ ಸಲ್ಲಿಸಿ, ಮತ್ತು ಕುಂಭದ ಒಂದು ಸಂದೇಶವನ್ನ ಖಂಡಿತವಾಗಿ ತಗೊಂಡು ಹೋಗಿ. ಈ ಮಹಾಕುಂಭದ ಒಂದೇ ಸಂದೇಶ, ಏಕತೆಯಿಂದಾನೇ ಅಖಂಡವಾಗಿರುತ್ತೆ ಈ ದೇಶ, ಏಕತೆಯಿಂದಾನೆ. ಮತ್ತು ಏಕತೆಯ ಈ ಸಂದೇಶ ಪೂರ್ತಿ ದೇಶದಲ್ಲೆಲ್ಲ ಹರಡಬೇಕು, ಪೂರ್ತಿ ಪ್ರಪಂಚದಲ್ಲೆಲ್ಲ ಹರಡಬೇಕು. ಮತ್ತು ಇದೇ ಸಂದೇಶ ಈ ಮಹಾಕುಂಭದ್ದಾಗಿದೆ. ಜಾತಿ ಇಲ್ಲ, ಪಂಥ ಇಲ್ಲ, ಭಾಷೆ ಇಲ್ಲ, ಪ್ರದೇಶ ಇಲ್ಲ.
ಯಾವುದೇ ರೀತಿಯ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಒಂದು ಸಂಗಮದ ದಡದ ಮೇಲೆ ಬಂದು ತಾಯಿ ಗಂಗೆ, ಯಮುನೆ ಮತ್ತು ಸರಸ್ವತಿಯ ಆಶೀರ್ವಾದ ಪಡಿತಾ ಇದ್ದಾರೆ. ಸಂಗಮದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ಇದು ಹೊಸ ಭಾರತದ ದೃಶ್ಯವಾಗಿದೆ. ಪ್ರತಿಯೊಬ್ಬ ಭಾರತೀಯನನ್ನ ತನ್ನ ಕಡೆಗೆ ಆಕರ್ಷಿಸ್ತಾ ಇದೆ. ಮತ್ತು ಇದರದ್ದು ಒಂದೇ ಸಂದೇಶವಾಗಿದೆ. ಅದು ಏಕತೆಯದ್ದಾಗಿದೆ. ರಾಷ್ಟ್ರೀಯ ಏಕತೆ. ಅಖಂಡತೆಗೋಸ್ಕರ ಈ ಏಕತೆ ಅವಶ್ಯಕತೆ ಇದೆ. ಮತ್ತು ಏಕತೆ ಹಾದಿಲಿ ನಾವು ನಡೆದರೆ ಆಗ ಸನಾತನ ಧರ್ಮ ಕೂಡ ಸುರಕ್ಷಿತವಾಗಿರುತ್ತೆ ಮತ್ತು ನಮ್ಮ ದೇಶ ಕೂಡ ಅಖಂಡವಾಗಿರುತ್ತೆ. ಯೋಗಿಜಿ, ನೀವು ಇಂಡಿಯಾ ಟಿವಿಯ ಈ ವೇದಿಕೆ ಮೇಲೆ ಬಂದ್ರಿ ಮತ್ತೆ ಸಾವಿರಾರು ಜನರ ಮುಂದೆ ನೀವು ಕುಂಭಮೇಳದ ಬಗ್ಗೆ ಮಾತಾಡಿದ್ರಿ. ನಿಮಗೆ ಹೃದಯಪೂರ್ವಕವಾದ ಧನ್ಯವಾದವನ್ನ ತಿಳಿಸ್ತೇನೆ. ರಜತ್ಜಿ, ನಾನು ನಿಮಗೆ ಮತ್ತು ನಿಮ್ಮ ಪೂರ್ತಿ ಟೀಮ್ಗೆ ಮತ್ತೊಂದು ಬಾರಿ ಮಹಾಕುಂಭದ ಈ ಆಯೋಜನೆಯಲ್ಲಿ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ವಿಶ್ವಾಸ ಇಡ್ತೀನಿ. ಏನಂದ್ರೆ ಈ ಸಕಾರಾತ್ಮಕ ದೃಷ್ಟಿಕೋನ ಮಹಾಕುಂಭದ ಬಗ್ಗೆ, ಭಾರತ ಮತ್ತು ಭಾರತೀಯತೆಯ ಬಗ್ಗೆ ಇಂಡಿಯಾ ಟಿವಿಯದ್ದಾಗಿದೆ. ಇದು ನಿರಂತರವಾಗಿ ಇಂಡಿಯಾ ಟಿವಿಯ ವೀಕ್ಷಕರಿಗೆ ಮತ್ತು ಇತರ ಮೀಡಿಯಾ ಜಗತ್ತಿಗೆ ಸಿಗಲಿ. ನಿಮಗೆ ಮತ್ತು ನಿಮ್ಮ ಪೂರ್ತಿ ಟೀಮ್ಗೆ ಮಹಾಕುಂಭದ ಈ ಆಯೋಜನೆಯಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ.